ನಾವು ಮದುವೆ ಆದ ನಂತರ ಒಂದೇ ಒಂದು ಗ್ರಾಮ್ ಕೂಡ ಬಂಗಾರ ತಗೊಂಡಿಲ್ಲ. ಹಿಂದೆ ಹೌದು ಬೆತ್ತಲೆ ಸೇವೆ ಇತ್ತು, ಬೇರೆ ಬೇರೆ ದೇವರಾಸಿ ಪದ್ಧತಿ ಇತ್ತು, ಎಲ್ಲವನ್ನ ಬ್ಯಾನ್ ಮಾಡಿದ್ರೆ ಇವತ್ತೇನಾದರೂ ಆ ಪದ್ಧತಿಗಳಿದ್ರೆ ಅದನ್ನೂ ಆಚರಣೆ ಅಂತ ಎಲ್ಲರ ಬಾಯಿ ಮುಚ್ಚೋ ಸ್ಥಿತಿ ಬರ್ತಿತ್ತೇನೋ. ಇದ್ರ ಬಗ್ಗೆ ಏನು ಅನ್ಸುತ್ತೆ? ನೀವು ನನ್ನನ್ನು ಪೊಲಿಟಿಕಲ್ ಮಾತಾಡೋಕ್ಕೆ ಪ್ರೇರಣೆ ಮಾಡ್ತಾ ಇದ್ದೀರಿ ಅಲ್ವಾ? ನಾನು ಪಶ್ಚಿಮ ಘಟ್ಟದ ಗರ್ಭದಿಂದ ಬಂದವನು. ನಮ್ಮ ಮನೆಯಿಂದ 3 ನಿಮಿಷಕ್ಕೆ ಹೋದರೆ ನೀವು ದಟ್ಟ ಕಾಡಿನೊಳಗೆ ಹೋಗ್ಬಿಡ್ತೀವಿ. ಒಂದು ವಿಶೇಷವಾದ ಅವಾರ್ಡ್ ಬಂದಿತ್ತು ಅಂತ ಕೇಳ್ಪಟ್ಟೆ. ಅವಾರ್ಡ್ ಏನು, ಯಾಕೆ ಕೊಟ್ಟರು ಅಂತ? ತುಂಬ ನ್ಯೂಸಲ್ ಅವಾರ್ಡ್ಗಳೆಲ್ಲ ತುಂಬ ಬಂದಿದ್ದಾವೆ ನನಗೆ. ಆದರೆ ದಿಸ್ ಒನ್ ವಾಸ್ ಪರ್ಟಿಕ್ಯುಲರ್ಲಿ ಅಬೌಟ್ ಹೆಲ್ಪ್ಫುಲ್ ಹಸ್ಬೆಂಡ್ ಅವಾರ್ಡ್ ಅಂತ. ಹೆಸರೇ ವಿಶೇಷವಾಗಿದೆ, ಹೆಲ್ಪ್ಫುಲ್ ಹಸ್ಬೆಂಡ್. ಎಲ್ಲೋ ಒಂದು ಕಡೆ ಅನ್ಸುತ್ತಾ ನಿಮಗೆ, ಜಗತ್ತು ವೈಜ್ಞಾನಿಕತೆ ಕಡೆ ಸಾಗ್ತಿರುವಾಗ ಭಾರತ ಮೌಢ್ಯದ ಕಡೆಗೆ ಸಾಗ್ತಾ ಇದೆ ಅಂತ? ನೀವು ಬೆಳಗಿಂದ ಸಂಜೆವರೆಗೆ ಬೆಳಗ್ಗೆ ಎದ್ದು ಯಾವ ಟಿ ವಿ ಚಾನಲ್ ಹಾಕಿದ್ರು ಕೂಡ ನಿಮಗೆ ಪ್ರಾರ್ಥನೆ ಬರುತ್ತೆ, ಶ್ಲೋಕ ಬರುತ್ತೆ, ಯಾವ ಬರುತ್ತೆ ಅದು ಬರುತ್ತೆ. ಕೊನೆಗೆ ಪಂಚಾಂಗ ಹೇಳುವ, ಭವಿಷ್ಯ ಹೇಳುವ, ನಿಮ್ಮ ತಲೆಯನ್ನು ಪೂರ್ತಿ ಬದಲಿಸುವಂಥ ವಿದ್ಯಮಾನ ಆಗ್ತಾ ಇರಬೇಕಾದ್ರೆ ಅದು ಪ್ರಭಾವ ಹಗಲಿಡೀ ಇರುತ್ತೆ. ನೀವು ಎಲ್ಲ ವಲಯದಲ್ಲೂ ಇದ್ದೀರಿ, ಜೊತೆಗೆ ರೂಪದರ್ಶಿನೂ ಆಗಿದ್ರಿ. ಅಂದರೆ ನೀವೇನು ಮೇಕಪ್ ಇಲ್ಲ, ಏನೂ ಇಲ್ಲ, ಹೇಗಿದ್ರೂ ಹಾಗೆ ರೂಪದರ್ಶಿ ಆಗಿದ್ರಿ. ಇದ್ರ ಬಗ್ಗೆ ಅನುಭವ ಅಥವಾ ಯಾವ ಸಂದರ್ಭ ಇದು? ಯಾವುದಾದ್ರೂ ಮೂವಿಗಳಿಗೆಲ್ಲ ಕರೀತಾರೆ, ನನ್ನ ಆ್ಯಕ್ಟ್ ಮಾಡು ಅಂತ ಹೇಳ್ತಾರೆ. ಇತ್ತೀಚೆಗೆ ತಾನೇ ಸಾರಾಕ್ ಹೋಗಿದ್ದೆ, ಅಲ್ಲೊಂದು ಮೂವಿ, ಕುಕ್ಕರಹಳ್ಳಿ ಕೆರೆಗೆ ಅಲ್ಲೊಂದು ಮೂವಿ ಶೂಟ್ ಬನ್ನಿ ಅಂತಾರೆ. ಐ ಡೋಂಟ್ ನೋ, ಅದರಲ್ಲಿ ನನ್ನ ಅನ್ಯೂಸ್ವಲ್ ಥಿಂಗ್, ಐ ಆಮ್ ನಾಟ್ ಎ ಗ್ರೇಟ್ ಆ್ಯಕ್ಟರ್. ಭೂಮಿ ಮಹಾಪೂರದ ಮೂಲಕ ಮಾತಾಡುತ್ತೆ, ಹಿಮಕುಸಿದ ಮೂಲಕ ಮಾತಾಡುತ್ತೆ, ಬಣ ಆಮೇಲೆ ಸುಂಟ್ರ ಗಾಳಿಯ ಮೂಲಕ ಮಾತಾಡುತ್ತೆ. ನಮಗೆ ಅದನ್ನು ಕೇಳೋಕ್ಕೆ ಆಸಕ್ತಿ ಇಲ್ವೋ, ಅಥವಾ ನಮ್ಮ ಕಲ್ಚರ್ನಲ್ಲಿ, ನಮ್ಮ ಭಾರತೀಯ ವಿಧಾನದಲ್ಲಿ ಅದ್ರ ಬಗ್ಗೆ ಆಸಕ್ತಿನೇ, ಎವ್ರಿಥಿಂಗ್ ಇಸ್ ಟೇಕನ್ ಕೇರ್ ಆಫ್, ಪಂಚಭೂತಗಳು ನಮ್ಮನ್ನು ನೋಡ್ಕೋತಾ ಇದ್ದಾವೆ ಅನ್ನೋದು ಕಾರಣನೋ, ಅಥವಾ ಈ ಮೌಢ್ಯಗಳು ಮಾಧ್ಯಮಗಳಲ್ಲಿ ಹೆಚ್ಚಾಗಿರೋದು ಕಾರಣ. ಇಡೀ ಜಗತ್ತು ಬಲಗಡೆ ವಾಲ್ತಾ ಇದೆ, ಇಡೀ ಜಗತ್ತು ಸನಾತನದ ಕಡೆ ಹೋಗ್ತಾ ಇದೆ. ಹಿಸ್ಟ್ರಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಪ್ರೆಸೆಂಟ್ ಒನ್ ಅಂತ ಹೇಳ್ತಾ ಇದ್ದಾರೆ. ಅದರ ವಿರುದ್ಧ ನಾವು ನಮ್ಮನ್ನು ಗಟ್ಟಿಯಾಗಿ ನಿಂತ್ಕೋಬೇಕು. ಆಮೇಲೆ ಇಡೀ ಜಗತ್ತಿನಲ್ಲಿ ಜನರನ್ನು ವಶೀಕರಣ ಮಾಡ್ಕೊಳ್ಳೋಕ್ಕೆ ಸರ್ಕಾರಗಳು ಪ್ರಯತ್ನ ಮಾಡ್ತಾ ಇದ್ದಾವೆ. ಅದ್ರ ವಿರುದ್ಧ ನಾವು ನಿಂತ್ಕೋಬೇಕು ಅಂತ. ನಮ್ಮ ಮನೆಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಚೆ ದಟ್ಟ ಕಾಡಿನಲ್ಲಿ ಹೋದರೆ ದೊಡ್ಡ 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 ಬೀಟೆ ಜಿಮ್ಮಿಗಳು ಕತ್ತರಿಸಿ ಹಾಕಿದರು. ನಾನು ರಿಪೋರ್ಟ್ರ್ ಅಲ್ವಾ, ಫೋಟೋ ತೊಗೊಂಡೆ, ಪ್ರಜಾವಾಣಿಗೆ ಅದು ಕೊಟ್ಟೆ. ಈಗ ಬೀಟೆ ಮರಗಳ ಕಳ್ಳ ಸಾಗಣೆ ಇನ್ನೂ ಜಾಸ್ತಿ ಆಗಿದೆ ಅಂತ. ಅದು ಪೇಜ್ 1 ಬಂದುಬಿಡ್ತು. ಬಂದು ಮರುದಿವ್ಸನೇ ನನ್ನ ತಂದೆಯವ್ರನ್ನ ಅರೆಸ್ಟ್ ಮಾಡಿದ್ರು. ಬರ್ಡಿ ನಾವು ರಿಸಲ್ಟ್ ತಿಳಿಸ್ತೀವಿ ಅಂತ. ಈಗ ಬರ್ತಾ ಇರ್ಬೇಕು ರಿಸಲ್ಟ್ ಅನೌನ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ಪ್ರೋತ್ಸಾಹಕ ಬಹುಮಾನ, 3ನೇ ಬಹುಮಾನ, 3ನೇದು ಬಂದಿಲ್ವ ನನಗೆ ಅಂಥೇಳಿ 2ನೇದು ಹೋಗ್ತಾ ಇದ್ದೆ. ಕೊನೆಗೆ ಪ್ರಥಮ ಬಹುಮಾನ ನಾಗೇಶ್ ಹೆಗಡೆ ಅಂತ ಬಂದು ತಕ್ಷಣ ತಿರುಗಿ ಹೋದೆ. ಅಲ್ಲಿ ಎಷ್ಟು ದೊಡ್ಡ ಟ್ರಾಫಿ ಕೊಟ್ಟರು. ಅದು ಇಲ್ಲೂ ಇದೆ. ಮೊದಲ ಟ್ರೋಫಿ ನನಗೊಂದೇ ಅಲ್ಲ, JNUಗೆ ಅದು ಮೊದಲನೇ ಟ್ರೋಫಿ ಆಗಿತ್ತು. ನಮಸ್ಕಾರ, ಚಾಟ್ ರೂಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಚಾಟ್ ರೂಮ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರುವ ಅತಿಥಿ ವಿಜ್ಞಾನ ಬರಹಗಾರರು, ಪರಿಸರ ಲೇಖಕರು, ಭೂವಿಜ್ಞಾನಿ, ಪತ್ರಕರ್ತರು, ಸಂಶೋಧಕರು, ಹಾಗೆಯೇ ಪ್ರಾಧ್ಯಾಪಕರು ಆಗಿರುವ ನಾಗೇಶ್ ಹೆಗಡೆ ಅವರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಇಂಟ್ರಡಕ್ಷನ್ ಸ್ವಲ್ಪ ಜಾಸ್ತಿ ಇದೆ. ನನ್ನ ಮೊದಲ ಪ್ರಶ್ನೆ ಈ ವಿಶೇಷ ಕಾರ್ಯಕ್ರಮದಲ್ಲಿ, ನೀವಿಷ್ಟು ವರ್ಷಗಳ ಕಾಲ ವಿಜ್ಞಾನದ ಬರಹಗಳನ್ನು, ಪರಿಸರದ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸವನ್ನು ಮಾಡ್ತಾನೆ ಬರ್ತಿದ್ದೀರಿ. ಆದರೆ ನಿಮಗೆ ಇಷ್ಟು ವರ್ಷಗಳ ನಂತರ ಹಿಂತಿರುಗಿ ನೋಡಿದ್ರೆ ನೀವು ಯಾವ ಉದ್ದೇಶಕ್ಕಾಗಿ ಬರೆದಿದ್ರಿ ಅಥವಾ ಕೆಲಸ ಮಾಡಿದ್ರಿ, ಎಚ್ಚರಿಸಿದ್ರಿ, ಆ ಉದ್ದೇಶ ಈಡೇರಿದೆ ಅಂತ ಅನ್ಸುತ್ತಾ? ಆಶಯಗಳು, ಉದ್ದೇಶ ಅನ್ನೋದೇನು ಇರಲಿಲ್ಲ. ಹೊಸದಾಗಿ ಜಾಬ್ ಸೇರಿದಾಗ ಏನು ಉದ್ದೇಶ ಇರುತ್ತೆ? ಏನೂ ಇರಲ್ಲ ಅಲ್ವಾ. ಸೊ ನಾನು ಪ್ರಜಾವಾಣಿ ಸೇರಿದೆ. ಅವರು ನನಗೆ ಅನ್ಯೂಸ್ವಲ್, ಕನ್ನಡದ ಮಟ್ಟಿಗೆ ಹೊಸತು, ವಿಜ್ಞಾನ ಬಾತ್ಮೀದಾರ ಅಂತ, ವಿಜ್ಞಾನ ಮತ್ತು ಅಭಿವೃದ್ಧಿ ಬಾತ್ಮೀದಾರ ಅಂತ. ನನಗೂ ಗೊತ್ತಿರಲಿಲ್ಲ, ನನಗೆ ನಮ್ಮ ಎಡಿಟ್ರಿಗೂ ಗೊತ್ತಿರಲಿಲ್ಲ, ನ್ಯೂಸ್ ಎಡಿಟ್ರಿಗೂ ಗೊತ್ತಿರಲಿಲ್ಲ ಏನು ಮಾಡಬೇಕು ನಾನು ಅಂಥೇಳಿ. ಸೊ ಐ ವಾಸ್ ಲೆಫ್ಟ್. ಬಟ್ ನಾನು ಆಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಗೆ ಹೋಗ್ತಿದ್ದೆ, ಇಂಡಿಯನ್ ಆಸ್ಟ್ರೋಫಿಸಿಕ್ಸಿಗೆ ಹೋಗ್ತಿದ್ದೆ, GKVKಗೆ ಹೋಗ್ತಿದ್ದೆ. ಅಲ್ಲಿ ವಿಜ್ಞಾನದಲ್ಲಿ ಮುಂಚೂಣಿಯಲ್ಲಿ ಏನೇನು ಸಂಶೋಧನೆ ಆಗ್ತಾ ಇರುತ್ತೆ ಅದ್ರ ಬಗ್ಗೆ ಬರೀತಾ ಇದ್ದೆ. ಇಟ್ಸ್ ಫೈನ್. ಮುಂಚೂಣಿಯಲ್ಲಿ ಆಗ್ತಾ ಇರೋದು ಬರಿತಾ ಇದ್ದೀನಿ, ಇವತ್ತಿನವರೆಗೂ ಅದನ್ನೇ ಬರಿತಾ ಇದ್ದೀನಿ. ಅದರಲ್ಲಿ ಏನು ವ್ಯತ್ಯಾಸ ಏನು ಕಂಡಿಲ್ಲ. ನೀವು
ಪುಟ್ಟ ಊರಿನಿಂದ, ಉತ್ತರ ಕನ್ನಡದ ಒಂದು ಪುಟ್ಟ ಊರಿನಿಂದ ಬಂದು ಇವತ್ತು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಳ್ಳೋ ರೀತಿಯಲ್ಲಿ ನಿಮ್ಮ ಬರಹಗಳು, ನಿಮ್ಮ ಕೆಲಸಗಳು ಇದೆ ಅಂತಂದರೆ ಇದಕ್ಕೆ ಇದ್ರ ಬಗ್ಗೆ ತಮಗೆ ಒಂದು ಗ್ರ್ಯಾಟಿಟ್ಯೂಡ್ ಅಥವಾ ಒಂದು ನೆನಪುಗಳು ಏನನ್ನು ಹಂಚ್ಕೊಳ್ತೀರಿ ತಾವು? ಗ್ರ್ಯಾಟಿಟ್ಯೂಡ್ ಇದ್ದೇ ಇರುತ್ತೆ. ಯಾಕಂದರೆ ನಾನು ಪಶ್ಚಿಮ ಘಟ್ಟದ ಗರ್ಭದಿಂದ ಬಂದವನು. ನಮ್ಮ ಮನೆಯಿಂದ 3 ನಿಮಿಷಕ್ಕೆ ಹೋದರೆ ನೀವು ದಟ್ಟ ಕಾಡಿನೊಳಗೆ ಹೋಗ್ಬಿಡ್ತೀರಿ. ಅಪ್ ಆ್ಯಂಡ್ ಡೌನ್ ಯಾವಾಗಲೂ. ನಮ್ಮಲ್ಲಿ ಒಂದು ಕಬಡ್ಡಿ ಮೈದಾನ ಮಾಡೋಕ್ಕೂ ಜಾಗ ಇಲ್ಲ ನಮ್ಮೂರಲ್ಲಿ. ಯಾಕಂದರೆ ಅಷ್ಟು ಕೆಳಗೆ ಏರಬೇಕು ಅಥವಾ ಮೇಲೆ ಏರಬೇಕು ಅಥವಾ ಕೆಳಗೆ ಇಳಿಬೇಕು ಅಂತ ಪರಿಸ್ಥಿತಿ. ಜುಳು ಜುಳು ನದಿ ಹಳ್ಳ ತೊರೆ ಎಲ್ಲ ಸದಾ ಕಾಲ ಹರಿತಾ ಇರ್ತವೆ. ನಮ್ಮೂರಿನ ವಿಶೇಷ ಏನಂದರೆ ನಮ್ಮೂರಲ್ಲಿ ಬಾವಿ ಇಲ್ಲ, ಕೆರೆ ಇಲ್ಲ, ಬೋರ್ವೆಲ್ ಅಂತೂ ಇರಲೇ ಇಲ್ಲ ಮೊದಲು ಬಿಡಿ. ಆದರೆ ನಮಗೆ ನಿರಂತರವಾಗಿ ಗುಡ್ಡದಿಂದ ಜಲಮೂಲ ಮಿನರಲ್ ವಾಟರ್ ಸದಾ ಕಾಲ ನಮ್ಮ ಹಿತ್ತಲಲ್ಲಿ ಜುಳು 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 ಬೀಳ್ತಾ ಇರುತ್ತೆ. ಅದು ಪಕ್ಷಿಗಳು 150, 120, 170 ಬಗೆಯ ಪಕ್ಷಿಗಳಿದ್ದಾವೆ. ಎವ್ರಿಥಿಂಗ್ ವಾಸ್ ಫೈನ್. ನನಗೆ ಫಸ್ಟ್ ಟೈಮ್ ಶಾಕ್ ಆಗಿದ್ದೇನೆಂದರೆ, ನಾನು ಸಿರ್ಸಿ ಸ್ಟಡಿ ಮಾಡೋಕ್ಕೆ ಬಂದು ಆಮೇಲೆ ಯಾವುದೋ ಕಾರಣಕ್ಕಾಗಿ ಹಾಸನಕ್ಕೆ ಹೋಗ್ಬೇಕಾಗಿ ಬಂದಾಗ ಟ್ರೈನ್ ಹತ್ತಿ, ಫಸ್ಟ್ ಟೈಮ್ ಟ್ರೈನ್ ಹತ್ತಿದ್ದು ಕಾಲೇಜಿಗೆ ಬಂದಮೇಲೆ, ಅರೆ ಎಲ್ಲ ಬಯಲು, ಮರನೇ ಇಲ್ಲ, ಗಿಡನೇ ಇಲ್ಲ, ಇಂಥದ್ದು ಜಗತ್ತಿರುತ್ತಾ ಅಂತ ನನಗೆ ಫಸ್ಟ್ ಟೈಮ್ ಐ ವಾಸ್ ಶಾಕ್ಡ್. ಸೊ ಹಾಗಾಗಿ ಈಗಲೂ ಕೂಡ ನನ್ನ ಮನಸ್ಸಿನಲ್ಲಿ ದಟ್ಟ ನಿಸರ್ಗದ ಐಸಿರಿ ಅಂದರೆ ಏನಿರುತ್ತೆ ಅದು ನನ್ನೊಳಗೆ ಅದು ಇಂಪ್ರಿಂಟ್ ಆಗಿಬಿಟ್ಟಿದೆ. ಅದು ಎಲ್ಲೇ ಕಮ್ಮಿ ಇದ್ದರೆ ನನಗೆ ಸ್ವಲ್ಪ ಬೇಸರ ಆಗುತ್ತೆ. ಮನುಷ್ಯರು ತಾವಾಗಿ ಏನನ್ನಾದರೂ ಕಮ್ಮಿ ಮಾಡಿದ್ರಂತೂ ಇನ್ನೂ ಬೇಸರ ಆಗುತ್ತೆ. ಸಮೃದ್ಧಿ ಮಾಡಿದ್ರೆ ಭಾಳ ಖುಷಿ ಆಗುತ್ತೆ. ಸೊ ಆಟಿಟ್ಯೂಡ್ ಇದ್ದೇ ಇದೆಯಲ್ಲ, ಆ ಸಮತೋಲನ ಇರಬೇಕು. ಆದರೆ ಇವತ್ತಿಗೆ ಭಾಳಷ್ಟು ಬದಲಾಗಿದೆ. ನಿಮ್ಮೂರು ಬದಲಾಗಿದೆ, ಅಥವಾ ನೀವಿರೋ ಊರು ಕೂಡ ಬದಲಾಗಿದೆ, ಇಡೀ ಪ್ರಪಂಚವೇ ಬದಲಾಗ್ತಿದೆ ನಗರೀಕರಣದ ಹೆಸರಲ್ಲಿ. ಈ ಬದಲಾವಣೆ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಒಂದು ಕಡೆ ಅಭಿವೃದ್ಧಿ, ಇನ್ನೊಂದು ಕಡೆ ಪರಿಸರ ನಾಶ, ಎರಡೂ ಒಟ್ಟೊಟ್ಟಿಗೆ ನಡೀತಾ ಇದೆ. ನಮ್ಮೂರು ಬದಲಾಗಿಲ್ಲ, ಆದರೆ ಊರಿನ ಜನ ಬದಲಾಗಿದ್ದಾರೆ. ಮನೆಯೊಳಗಿನ ಉಪಕರಣಗಳು ಬದಲಾಗಿದ್ದಾವೆ, ಪರಿಸರ ಬದಲಾಗಿಲ್ಲ. ಫಾರ್ಚುನೇಟ್ಲಿ ಈಗಲೂ ಪರಿಸರ ಬದಲಾಗಿಲ್ಲ. ಮೊದಲಕ್ಕಿಂತ ಜಾಸ್ತಿ ಮಳೆ ಸುರಿತಾ ಇದೆ, ಮೊದಲಕ್ಕಿಂತ ಜಾಸ್ತಿ ಚಳಿ ಬರ್ತಾ ಇದೆ, ಮೊದಲಕ್ಕಿಂತ ಜಾಸ್ತಿ ಮೇ ತಿಂಗಳಲ್ಲ ಮಾರ್ಚ್ ತಿಂಗಳಲ್ಲೇ ಸೆಕೆ ಅಂತಿದ್ದಾರೆ. ಆ ರೀತಿಯಲ್ಲಿ ಸಟಲ್ ಆಗಿ ಋತುಗಳ ಸಾಂದ್ರತೆ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಅದರ್ವೈಸ್ ನಿಸರ್ಗ ಈಗಲೂ ಟಾಲರೆಂಟ್ ಆಗಿದೆ, ಅದನ್ನು ಈಗಲೂ ಸಹಿಸ್ಕೊಂಡಿದೆ. ಅದು ಏನು ಆದರೆ ನೀವು ಅಂದಂಗೆ ನಮ್ಮ ಮನೇಲಿ ಇಡೀ ಜಗತ್ತೆಲ್ಲ ನಮ್ಮ ಮನೆ ಒಳಗೆ ಬಂದುಬಿಟ್ಟಿದೆ. ಹಳ್ಳಿಯ ಮನೆಯೊಳಗೂ ಕೂಡ ಈಗ ನೀವು ಬಟನ್ ಓದ್ತೀರಿ, ತಾನಾಗಿ ನೆಲ ಒರೆಸೋ ಮಷಿನ್ಗಳು ಬಂದಿದ್ದಾವೆ. ಫ್ರಿಜ್ ಅಂತೂ, ಟಿ ವಿ ಅಂತೂ ಮೊದಲೇ ಬಂದಿತ್ತು. ಅದನ್ನು ವಿಶೇಷವಾಗಿ ನಮ್ಮೂರಲ್ಲಿ ಆ ಗೋಬರ್ ಗ್ಯಾಸ್ ಪ್ಲ್ಯಾಂಟ್ ಅಂತ ಮಾಡಿದಾಗ ಫಸ್ಟ್ ಟೈಮ್ ವಿ ಕುಡ್ ಜನರೇಟ್ ಗ್ಯಾಸ್, ಅದರಿಂದ ಎಲೆಕ್ಟ್ರಿಸಿಟಿ ಎಲ್ಲ ಉತ್ಪಾದನೆ ಮಾಡ್ಬೋದಿತ್ತು. ವಿ ವರ್ ನೋ ಲೆಸ್ ಕಂಫರ್ಟಬಲ್ ದೆನ್ ಎನಿ ಸಿಟಿಸನ್ ಇನ್ ಡೆಲ್ಲಿ. ಅಲ್ಲಿ ಡೆಲ್ಲಿಯವರಿಗೆ ಏನೇನು ಸೌಲಭ್ಯ ಸಿಗ್ತಿತ್ತು ಅಷ್ಟು ಸೌಲಭ್ಯ ನಮ್ಮ ಮಲೆನಾಡಿನ. ನೆನಪಿಡಿ, ಬಸ್ ಇಳಿದು ನಾವು 7 ಕಿಲೋಮೀಟ್ರ್ ಹೋಗಬೇಕಾಗಿತ್ತು. ಅಷ್ಟು ರಿಮೋಟ್ ಏರಿಯಾದಲ್ಲಿ ಇರೋದು ಕೂಡ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಳ್ಳೋದ್ರಲ್ಲಿ. ಈಗ ಬಿಡಿ, ನೀವು ಅಡಿಕೆ ಕೊನೆ ಕೊಯ್ಲಿಕ್ಕೆ ಥರ್ರ ಅಂತೇಳಿ ರೋಬೋಟ್ ಬಂದಿದೆ, ಮೇಲೆ ಹೋಗೋಕ್ಕೆ, ಇಳಿಯೋಕ್ಕೆ, ಒಣಸೋಕ್ಕೆ ಡ್ರೈವರ್ ಬಂದಿದೆ, ಅವೆಲ್ಲ ಆಗ್ತಾಯಿದೆ. ಬಟ್ ವಾಟ್ ಯು ಸೆಡ್ ಇಸ್ ದಟ್ ಔಟ್ಸೈಡ್, ಅಂದರೆ ಸಿಟಿ ಏರಿಯಾಕ್ಕೆ ಬಂದಾಗ, ಟೌನ್ಸ್ ಬಂದಾಗ, ಡಿಸ್ಟ್ರಿಕ್ಟ್ ಜಿಲ್ಲಾ ಮಟ್ಟಕ್ಕೆ ಬಂದಾಗ ಅಥವಾ ರಾಜ್ಯಕ್ಕೆ ಬಂದಾಗ ಅಪಾರವಾಗಿ ಬದಲಾವಣೆ ಆಗಿದೆ. ಮತ್ತು ನಮ್ಮ ಹಳ್ಳಿಲಿ ಏನಾಗಿದೆ ಅಂದರೆ ಯುವಕರು, ಹುಡುಗರು ಯಾರೂ ಇಲ್ಲ, ಎಲ್ಲ ಊರು ಬಿಟ್ಟಿದ್ದಾರೆ. ನಮ್ಮ ಊರಲ್ಲಿ ಯಂಗೆಸ್ಟ್ ಪರ್ಸನ್ ಅಂದರೆ 42 year old, ಅದಕ್ಕಿಂತ ಚಿಕ್ಕವರು ಇಲ್ಲವೇ ಇಲ್ಲ. ಸೊ ಆ ರೀತಿ ಆಗ್ತಾಯಿದೆ. ಹಳ್ಳಿಗಳೆಲ್ಲ ಖಾಲಿ ಆಗ್ತಾ ಇದ್ದಾವೆ, ಬಂದು ಸಿಟಿ ಬಂದು ಸೇರ್ಕೋತಾ ಇದ್ದಾರೆ. ದಟ್ ಈಸ್ ದಿ ಚೇಂಜ್ ದಟ್ ವಿ ಆರ್ ವಿಟ್ನೆಸ್ಸಿಂಗ್. ಅದ್ರ ಜೊತೆ ಅಂದರೆ ನಾವು ಈ ವರ್ಷ ನೋಡಿದ್ದು ಮಳೆಗಾಲದ ಸಂದರ್ಭದಲ್ಲಿ ನಿಮ್ಮದೇ ಜಿಲ್ಲೆಯಲ್ಲಿ ಶಿರೂರು ಗುಡ್ಡ ಕುಸಿತ ಆಯಿತು, ಅದರ ಅವಾಂತರಗಳನ್ನು ನೋಡಿದ್ವಿ. ಅಂದರೆ ಈ ಥರದೊಂದು ಬದಲಾವಣೆ ಆಗಿದೆ. ನಾನು ಕೇಳ್ತಿರೋದು ಅದನ್ನು ಅಭಿವೃದ್ಧಿ ಹೆಸರಲ್ಲಿ ನೀವು ರಸ್ತೆ ಇರ್ಬೋದು ಅಥವಾ ಬೇರೆ ಇರ್ಬೋದು, ಈ ಥರ ಏನಾಗಿದೆ ಪರಿಸರದ ಮೇಲೇ ಒಂದು ರೀತಿ ದೌರ್ಜನ್ಯ ನಡೆಸುವಂಥ ಸ್ಥಿತಿ ಇದೆ. ಅದರ ಪರಿಣಾಮಗಳನ್ನು ನಾವೇ ಅನುಭವಿಸ್ತಾ ಇದ್ದೀವಿ. ಇದ್ರ ಬಗ್ಗೆ ಏನು ಅನಿಸುತ್ತೆ ನಮಗೆ? ಅಲ್ಲ, ಇದು ಬಹುಪಾಲು ಮಟ್ಟಿಗೆ ನಾವು ಕಾರಣರಲ್ಲ ಇದಕ್ಕೆ. ಯುರೋಪ್ ಕಾರಣ, ಅಮೇರಿಕಾ ಕಾರಣ, ರಷ್ಯಾ ಕಾರಣ, ಜಪಾನ್ ಕಾರಣ. ಯಾಕಂದರೆ ಅವರು ಎಷ್ಟು ಶಕ್ತಿಯನ್ನು ಉಪಯೋಗಿಸ್ತಾರೆ ಅಂದರೆ ನಮಗಿಂತ 20 ಪಟ್ಟು 30 ಪಟ್ಟು ಹೆಚ್ಚು, ನಮಗಿಂತ 20 ಪಟ್ಟು 30 ಪಟ್ಟು ಹೆಚ್ಚು ಗಾರ್ಬೇಜನ್ನು ಅವ್ರು ಜನ್ರೇಟ್ ಮಾಡ್ತಾರೆ. ಕಾರ್ಬನ್ ಡೈಆಕ್ಸೈಡನ್ನು ಅಷ್ಟೇ ದೊಡ್ಡ ಮಟ್ಟದಲ್ಲಿ ಇರ್ತಾರೆ. ಆದರೆ ಅದಕ್ಕೆ ಸಫರ್ ಆಗೋರು, ಸಂತ್ರಸ್ತ ಆಗೋರು ನಾವಾಗಿದ್ದೀವಿ. ಸೊ
ಆ ರೀತಿಯ ಬದಲಾವಣೆ ಈಗ ಹಾಗೇನೆ ಆಗ್ತಾ ಇದೆ. ಡ್ಯಾನ್, ಈಗ ನಮಗೇನಾಗುತ್ತೆ ಸರ್, ನಮಗೆ ಸೈನ್ಸ್ ವಿಜ್ಞಾನ ಅಥವಾ ವೈಜ್ಞಾನಿಕತೆ ಅದು ಜಗತ್ತನ್ನು ಆಳುವಂಥ ಸಮಯ ಇದು. ನಾವು 21ನೇ ಶತಮಾನವನ್ನು ಕಂಪ್ಲೀಟ್ ಮಾಡಿ ದಾಟ್ತಾ ಇರುವಾಗ ಎಲ್ಲೋ ಒಂದು ಕಡೆ ಅನಿಸುತ್ತಾ ನಿಮಗೆ ಜಗತ್ತು ವೈಜ್ಞಾನಿಕತೆ ಕಡೆ ಸಾಗ್ತಿರುವಾಗ ಭಾರತ ಮೌಢ್ಯದ ಕಡೆಗೆ ಸಾಗ್ತಾ ಇದೆ ಅಂತ? ಏಕೆಂದರೆ ಇವತ್ತಿನ ತಳಮಳಗಳು ಅಥವಾ ಅಭಿಪ್ರಾಯ ವ್ಯಕ್ತಪಡಿಸುವಾಗ ಆಗುವಂಥ ವಿರೋಧಗಳು ಅವೆಲ್ಲ ಗಮನಿಸ್ತಿದ್ರೆ ನಾವು ಯಾವ ಕಡೆಗೆ ಹೋಗ್ತಾ ಇದ್ದೀವಿ? ವೈಜ್ಞಾನಿಕತೆ ಕಡೆಗ ಅಥವಾ ಮೌಢ್ಯದ ಕಡೆಗ? ದೇರ್ ಇಸ್ ಒನ್ ವೆರಿ ಇಂಟ್ರೆಸ್ಟಿಂಗ್ ಮಾತು ಏನಿದೆ ಗೊತ್ತಾ, ನಮಗೆ ಸಲಕರಣೆಗಳು ಗ್ಯಾಜೆಟ್ಗಳು ಫೆಸಿಲಿಟಿ ಬೇಕಾದಾಗ ವಿ ವಾಂಟ್ ಲೇಟೆಸ್ಟ್, ಐಫೋನ್ ಲೇಟೆಸ್ಟ್ ಬೇಕು, ಸ್ಯಾಮ್ಸಂಗ್ ಲೇಟೆಸ್ಟ್ ಬೇಕು, ವಾಷಿಂಗ್ ಮಿಷಿನ್ ಲೇಟೆಸ್ಟ್ ಬೇಕು ಅಂತ. ಆದರೆ ಅಲ್ಲಿ ಗೊತ್ತಾಗ ಓಲ್ಡೆಸ್ಟ್ ನಮಗೆ ಆ ಋಗ್ವೇದದಲ್ಲಿ ಹೇಳಿದ್ದೇ ನಾವು ಮಾತಾಗಬೇಕು, ಆ ದೇವರು ಹೇಳಿದ್ದೇ ಸತ್ಯ ಆಗಬೇಕು ಅಂತೇಳಿ ಕಾಂಟ್ರಡಿಕ್ಷನ್ಸ್ ಇದು. ಒಂದು ದಿಕ್ಕಿನಲ್ಲಿ ನಾವು ಅತ್ಯಂತ ಆಧುನಿಕವನ್ನು ಬಯಸ್ತೇವೆ, ಒಳಗೆ ಬಹುಶಃ ಅಲ್ಲಿ ಕೈಂಡ್ ಆಫ್ ಎ ವ್ಯಾಕ್ಯೂಮ್ ಇಸ್ ಕ್ರಿಯೇಟೆಡ್, ಯೂಸ್ ಸಫರಿಂಗ್ ಆಗ್ತಾಯಿದೆ, ಸಫೊಕೇಶನ್ ಆಗ್ತಾಯಿದೆ ಅಂತ ಕಾಣುತ್ತೆ. ಹಾಗಾಗಿ ಭಕ್ತಿಯ ಕಡೆ, ಅಧ್ಯಾತ್ಮದ ಕಡೆ, ಅಧ್ಯಾತ್ಮ ನನಗೆ ಗೊತ್ತಿಲ್ಲ ಅಷ್ಟೆಲ್ಲ, ಅಂದರೆ ಎಷ್ಟು ಜನ ಹೋಗ್ತಾರಲ್ಲ, ಆದರೆ ಭಕ್ತಿಯ ಕಡೆ, ಮೌಢ್ಯದ ಕಡೆ, ಪುರಾಣ ಕಂದಾಚಾರದ ಕಡೆ, ರೂಢಿಗತ, ನಾನು ಎಷ್ಟು ಸರಿ ಅದನ್ನು ಮೂಢನಂಬಿಕೆ ಅಂತಾರಲ್ಲ, ರೂಢ ನಂಬಿಕೆಗಳೇ ಆಗಿರ್ತವೆ ಅಷ್ಟು. ಆಯುರ್ವೇದದ ಕಡೆಗೆ, ಅದು ನಾಟಿ ಔಷಧಗಳ ಕಡೆ ಅದಕ್ಕೆ ಮನಸ್ಸು ಎಳಿಸ್ತಾ ಇರುತ್ತೆ. ಅದಕ್ಕೆ ಮುಖ್ಯ ಕಾರಣ ಏನಂದರೆ ಮಾಧ್ಯಮಗಳು. ನೀವು ಬೆಳಗಿಂದ ಸಂಜೆವರೆಗೆ, ಬೆಳಗ್ಗೆ ಎದ್ದು ಯಾವ ಟಿ ವಿ ಚಾನಲ್ ಹಾಕಿದ್ರೂ ಕೂಡ ನಿಮಗೆ ಪ್ರಾರ್ಥನೆ ಬರುತ್ತೆ, ಶ್ಲೋಕ ಬರುತ್ತೆ, ಯಾವ ಬರುತ್ತೆ ಅದು ಬರುತ್ತೆ. ಕೊನೆಗೆ ಪಂಚಾಂಗ ಹೇಳುವ, ಭವಿಷ್ಯ ಹೇಳುವ, ನಿಮ್ಮ ತಲೆಯನ್ನು ಪೂರ್ತಿ ಬದಲಿಸುವಂಥ ವಿದ್ಯಮಾನ ಆಗ್ತಾ ಇರಬೇಕಾದ್ರೆ ಅದು ಪ್ರಭಾವ ಹಗಲಿಡೀ ಇರುತ್ತೆ. ನೀವು ಎಷ್ಟೊತ್ತಿಗೆ ರಾಹು ಕಾಲ ನೋಡ್ಕೊಂಡು ಹೊರ್ತೀವಿ ಅಂತೀರಿ, ನೀವು ಅಲ್ಲಿ ಎದುರಿಗೆ ಬೆಕ್ಕು ಅಡ್ಡ ಬಂದರೆ ಅದು ವಾಪಸ್ ಬರ್ತೀರಿ. ಅವೆಲ್ಲ ಮೂಢನಂಬಿಕೆಗಳು ತಲೆ ಒಳ ತುಂಬಿಕೊಂಡಿದ್ದಾವೆ. ಕಣ್ಣುಗಳಿಗೆ, ಮೂಗು, ಇದಕ್ಕೆಲ್ಲ ನಮಗೆ ಪಂಚೇಂದ್ರಿಯಗಳಿಗೆ ನಮಗೆ ಲೇಟೆಸ್ಟ್ ಬೇಕು, ಒಳ್ಳೆ ಪರಿಮಳ ಬೇಕು, ಒಳ್ಳೆ ಟೇಸ್ಟ್ ಬೇಕು, ಇಟಾಲಿಯನ್ ಪಿಜ್ಜಾ ಬೇಕು, ಕಿವಿಗೆ ಇನ್ಯಾವುದೋ ಸಂಗೀತ ಬೇಕಾಗತ್ತೆ. ಅದು ಒಳಗೆ ಮಾತ್ರ ಎಲ್ಲ ಇಂಥ ಅಂಧಕಾರ ಇದೆ. ಇದೇ ಮನಸ್ಥಿತಿ. ಡ್ಯಾನ್, ಅಂದರೆ ನೀವು ಹೇಳುವ ಎಲ್ಲ ಕಂದಾಚಾರಗಳು ಅಥವಾ ಮೌಢ್ಯತೆಗಳು ಆಚರಣೆ ಅಥವಾ ಪದ್ಧತಿ ರೂಪದಲ್ಲಿ ಹಿಂದಿಂದಲೂ ಇತ್ತು. ಆದರೆ ಈಗ ಭಾಳ ಆತಂಕ ಏನು ಅಂದರೆ ವೈಜ್ಞಾನಿಕ ಮನೋಭಾವವನ್ನು ಹೊಂದೋದೇ ತಪ್ಪೇನು ಅನ್ನೋ ರೀತಿಯಲ್ಲಿದೆ. ಅಂದರೆ ನೀವು ವೈಜ್ಞಾನಿಕ ಮನೋಭಾವ ಹೊಂದಿದ್ದೀರಿ ಅಂತಂದರೆ ಒಂದು ಧರ್ಮಕ್ಕೆ ವಿರೋಧವಾಗಿದ್ದೀರಿ, ಅಥವಾ ನೀವು ಸರಿ ಇಲ್ಲ, ನಿಮ್ಮ ಆಲೋಚನಾ ಕ್ರಮ ಸರಿ ಇಲ್ಲ, ಆ ಮಟ್ಟಿಗೆ ಒಂದು ವಿರೋಧ ಬರುತ್ತೆ, ಟ್ರೋಲ್ ಆಗುತ್ತೆ, ತಾವು ಅದಕ್ಕೆ ಅಂದರೆ ಅನೇಕರು ಈ ಥರದಕ್ಕೆ ಒಳಗಾಗ್ತಾರೆ. ಇದು ಸ್ವಲ್ಪ ಆತಂಕ ಅಂತ ಅನಿಸುತ್ತೆ. ಎಲ್ಲ ದೇಶಗಳಲ್ಲೂ ಇದು ಹೆಚ್ಚಾಗ್ತಾ ಇದೆ. ಗೋಯಿಂಗ್ ಬ್ಯಾಕ್ ಟು ಅವರ್ ರೂಟ್ಸ್ ಅಂತ ಹೇಳಿದ ಅದು. ಮತ್ತೆ ನಾನು ಹೇಳಿದಾಗ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಎಲ್ಲ ರೀತಿಯ ಮೌಢ್ಯಗಳು ನಮ್ಮ ತಲೆ ಒಳಗೆ ಬಂದು ನುಗ್ತಾ ಇರಬೇಕಾದ್ರೆ ನಾವು ಎಲ್ಲಿ ಅದನ್ನು ಸ್ಟಾಪ್ ಮಾಡಬೇಕು, ಎಲ್ಲಿ ವೈಜ್ಞಾನಿಕ ಚಿಂತನೆಯನ್ನು ಅಳವಡಿಸ್ಕೋಬೇಕು ಅಂತ ಗೊತ್ತಾಗಲ್ಲ ನಮಗೆ. ಬೇಕು ಅಂದರೂ ಕೂಡ ಸಿಗಲ್ಲ ನಮಗೆ. ನೌ ಐ ವಾಂಟ್ ಟು ಬಿ ಎ ರ್ಯಾಷನಲ್ ಪರ್ಸನ್ ಅಂತ ಹೇಳಿದ್ರೆ ನೀವು ಹುಡ್ಕೊಂಡು ಹೋಗ್ಬೇಕಾಗುತ್ತೆ. ರ್ಯಾಷನಾಲಿಟಿ ಇದ್ದವ್ರು ಎಲ್ಲಿದ್ದಾರೆ? ತುಂಬ ಅಪರೂಪ. ಎಲ್ಲಿ ಬೇಕಾದರೂ ನಿಮಗೆ ಅಷ್ಟು ಮೌಢ್ಯಗಳು ಸಿಗ್ತಾ ಇರ್ತವೆ. ರ್ಯಾಷನಾಲಿಟಿ ಹೇಳುವವರ ಸಂಖ್ಯೆ, ಅದರ ಮಹತ್ವವನ್ನು ಹೇಳುವವರ ಸಂಖ್ಯೆ ಕಮ್ಮಿ ಆಗ್ತಾಯಿದೆ. ಆದರೆ ವಿಷಾದ ಏನಂದರೆ ನಮ್ಮದು ಇಡೀ ಜಗತ್ತಿನಲ್ಲಿ ಏಕೈಕ ಸಂವಿಧಾನ ಎಲ್ಲಿ ವೈಚಾರಿಕತೆಗೆ ಆದ್ಯತೆ ಕೊಡ್ತಾ ಇದೆ. ಸೈಂಟಿಫಿಕ್ ಮೈಂಡ್ ನಾವು ಡೆವಲಪ್ ಮಾಡಬೇಕು ಅಂತ ಹೇಳ್ತಾ ಇದೆ. ನಮ್ಮ ದೇಶದಲ್ಲಿ ಮಾತ್ರ ಅದು ರೆಕಾರ್ಡ್ ಆಗಿದೆ ಸಂವಿಧಾನದಲ್ಲಿ. ಆದರೆ ನಮ್ಮಲ್ಲಿದ್ದಷ್ಟು ಕೊಳೆ, ಕಚಡ, ಇಷ್ಟು ಮೂಢನಂಬಿಕೆಗಳು ಮತ್ತು ಬೇರೆ ಎಲ್ಲೂ ಇಲ್ಲ. ಓಕೆ, ಅಂದರೆ ಈ ರ್ಯಾಷನಲ್ ಥಿಂಕಿಂಗ್ ನಾವು ಪಕ್ಕದ ತಮಿಳ್ನಾಡಿನಲ್ಲಿ ಅದನ್ನು ನೋಡ್ತೀವಿ, ಪರ್ಯಾರು ಚಿಂತನೆಗಳು, ಚಳವಳಿಗಳು. ಈ ಕಡೆ ಕೇರಳ ನೋಡಿದ್ರೆ ಇದ್ದಿದ್ರಲ್ಲಿ ಪರವಾಗಿಲ್ಲ ಅನ್ನೋ ಮಟ್ಟಿಗಿದೆ. ಆದರೆ ಕರ್ನಾಟಕ, ಮಧ್ಯದಲ್ಲಿರೋ ಕರ್ನಾಟಕದಲ್ಲಿ ಆ ಥರದ್ದು ಇಲ್ಲ, ಭಾಳ ಕಡಿಮೆ ಇದೆ. ಹಿಂದೆ ಹೌದು ಬೆತ್ತಲೆ ಸೇವೆ ಇತ್ತು, ಬೇರೆ ಬೇರೆ ದೇವರಾಸಿ ಪದ್ಧತಿ ಇತ್ತು, ಎಲ್ಲವನ್ನ ಬ್ಯಾನ್ ಮಾಡಿದ್ರೆ ಇವತ್ತೇನಾದರೂ ಆ ಪದ್ಧತಿಗಳಿದ್ರೆ ಅದನ್ನೂ ಆಚರಣೆ ಅಂತ ಎಲ್ಲರ ಬಾಯಿ ಮುಚ್ಚೋ ಸ್ಥಿತಿ ಬರ್ತಿತ್ತೇನೋ. ಇದ್ರ ಬಗ್ಗೆ ಏನು ಅನ್ಸುತ್ತೆ? ನೀವು ನನ್ನನ್ನು ಪೊಲಿಟಿಕಲ್ ಮಾತಾಡೋಕ್ಕೆ ಪ್ರೇರಣೆ ಮಾಡ್ತಾ ಇದ್ದೀರಿ ಅಲ್ವಾ? ಇಲ್ಲ, ಅದಕ್ಕೆ ನಾನು ಕಾರಣ ಏನು ಅಂತ ನಾನು ಸ್ಪಷ್ಟವಾಗಿ ಇಲ್ಲಿ ಹೇಳಕ್ಕೆ ಹೋಗ್ತಾ ಇಲ್ಲ. ಒಂದು ಲಿಟರಸಿ ಕಾರಣ ಇರ್ಬೋದು. ಕಂಪೇರ್ ಟು ಮಲಯಾಳಂ ಹೋದರೆ ಅಲ್ಲಿ 97-98% ಲಿಟ್ರಸಿ ಇದೆ. ನಮ್ಮಲ್ಲಿ ಈವನ್ 60 ದಾಟೋಕ್ಕೂ ನಾವು ಒದ್ದಾಡ್ತಾ ಇರ್ತೀವಿ. ಏನು ಲಿಟ್ರಸಿ? ಒನ್ ಥಿಂಗ್ ಇಸ್ ಓದು ಬರೋದೊಂದು, ಜ್ಞಾನವನ್ನು ಅರಗಿಸ್ಕೊಳ್ಳೋದು ಒಂದು. ಯಾವುದನ್ನು ಓದಬೇಕು ಅದು
ಆ ಡಿಸ್ಟಿಂಕ್ಷನ್ ಇರಬೇಕಲ್ವಾ. ನಮ್ಮಲ್ಲಿ ಅಫ್ಕೋರ್ಸ್ ನೀವು ಬೆಂಗಾಲಿಗಳು ಹೋಲಿಕೆ ಮಾಡಿದರೆ ನಾವು ಪೊಲಿಟಿಕಲಿ ಅಷ್ಟೆಲ್ಲ ಅಲರ್ಟ್ ಇಲ್ಲ, ಅಂದರೆ ಆ ರೀತಿಯ ಪೊಲಿಟಿಕಲ್ ಡಿಬೇಟ್ನಲ್ಲಿ ನಾವು ಸೇರೋರಲ್ಲ. ಅಥವಾ ಮಲಯಾಳಗಳಿಗೆ ಹೋಲಿಸಿದರೆ ಅಷ್ಟೆಲ್ಲ ಸೀರಿಯಸ್ ಆಗಿ ನಮ್ಮ ಸ್ವಂತಿಕೆಯನ್ನು ಉಳಿಸ್ಕೋಬೇಕು ಅಂತ. ಅವರಾದರೆ ಗುಜರಾತಿಗೆ ಹೋದರೂ ಮಲಯಾಳ ಪದ್ಧತಿಯನ್ನೇ ಇಟ್ಕೋತಾರೆ, ನ್ಯೂಯಾರ್ಕಿಗೆ ಹೋದರೂ ಇಟ್ಕೋತಾರೆ. ನಾವು ಎಲ್ಲಿ ಹೋದರೆ ಅಲ್ಲಿ ಅಡಾಪ್ಟ್ ಹಾಕ್ಕೋತಾರೆ, ನೀರಿನ ಥರ. ಸೊ ವೆದರ್ ಇಟ್ಸ್ ಎ ಗುಡ್ ಕ್ವಾಲಿಟಿ ಆರ್ ಎ ಬ್ಯಾಡ್ ಕ್ವಾಲಿಟಿ ಅಂತ, ಇಟ್ಸ್ ಎ ಗುಡ್ ಕ್ವಾಲಿಟಿ ಇನ್ ಎ ವೇ. ನಾವು ವಿ ಕ್ಯಾನ್ ಬಿಕಮ್ ದಿ ಮೋಸ್ಟ್ ಈಸಿಲಿ ಅಡಾಪ್ಟೇಬಲ್ ಡಯಾಸ್ಪೋರಾ ಆಗ್ಬೋದು. ಇಡೀ ವಿಶ್ವವೇ ನನ್ನದು ಅಂಥೇಳಿ ಕುವೆಂಪು ಹೇಳ್ದಂಗೆ ನಾವು ಅದನ್ನು ಆಚರಣೆ ಮಾಡ್ಕೋತಾ ಇದ್ದೀವಿ. ಆದರೆ ಆ ಮಧ್ಯದಲ್ಲಿ ನಮ್ಮ ಪುಡವನ್ನು, ನಮ್ಮ ಆಚರಣೆಯನ್ನು, ನಮ್ಮ ಆರಂಭಿಕ ಕಲ್ಚರನ್ನು ಉಳಿಸ್ಕೊಳ್ಳೋದು ಬಹುಶಃ ಕಷ್ಟ ಆಗ್ತಾ ಇದೆ. ಈ ದ್ವಂದ್ವದ ಮಧ್ಯೆ ಯಾವ್ದು ಆಯ್ಕೆ ಮಾಡ್ಕೋಬೇಕು ಅದನ್ನು. ಓಕೆ ಓಕೆ ನೀವು ರಾಜಕೀಯ ಅಂದರೆ ಇಲ್ಲ, ನಾನು ಅದಕ್ಕೆ ಪ್ರೇರೇಪಣೆ ಮಾಡ್ತಿಲ್ಲ. ನಮಗೆ ನೋಡಿ, ಪ್ರಪಂಚದಲ್ಲಿ ಈಗ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಬಹಳ ದೊಡ್ಡ ಸಮಸ್ಯೆ. ಅದ್ರ ಬಗ್ಗೆ ನಾವು ಹೆಚ್ಚು ಚರ್ಚೆ ಮಾಡಬೇಕು, ನಮ್ಗೆ ಆಗ್ತಾ ಇಲ್ಲ. ನೀವು ಬೆಂಗಳೂರಿನ ಹೊರವಲಯದಲ್ಲಿದ್ದೀರಿ, ಇಲ್ಲೂ ಕೂಡ ಮಾಲಿನ್ಯ ಏನು ಕಡಿಮೆ ಇಲ್ಲ. ನಿಮ್ಮ ಮಂಗಳೂರಂಥ ಸಿಟಿ ತೊಗೊಳ್ಳಿ ಅಥವಾ ಬೆಂಗಳೂರು ಅಂತ ತೊಗೊಳ್ಳಿ, ಮಾಲಿನ್ಯ ಹೆಚ್ಚು ಆಗ್ತಾ ಇದೆ. ಜೊತೆಗೆ ನಾವು ಕುಂಭಮೇಳದಲ್ಲಿ ಈಗಾಗಲೇ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ರಿಪೋರ್ಟ್ ಕೊಟ್ಟರು, ಅದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ಅಂದರೆ ವಾಸ್ತವನ ಕಣ್ಣೆದುರು ಇದೆ, ನಿಮ್ಗೆ ಆಚರಣೆ ಪದ್ಧತಿ ನಂಬಿಕೆ ಎಲ್ಲವೂ ಬೇರೆ. ಆದರೆ ಇಷ್ಟೆಲ್ಲ ಕಣ್ಮುಂದೆ ಇರುವಾಗಲೂ ಮೌಢ್ಯದ ಕಡೆಗೆ ಹೋಗ್ತೀವಿ ಅಂದರೆ ಭಾಳ ಚಿಂತಾಕ್ರಾಂತ ವಿಚಾರ ಅದು. ಹೌದು, ಭೂಮಿ ಮಾತಾಡ್ತಾ ಇದೆ, ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡ್ತಾ ಇದೆ, ಕಾಡಿನ ಬೆಂಕಿ ಮೂಲಕ ಮಾತಾಡ್ತದೆ. ನಾನು ಎಷ್ಟು ಸಾರಿ ಇದನ್ನು ಹೇಳಿದ್ದೀನಿ. ಭೂಮಿ ಮಹಾಪೂರದ ಮೂಲಕ ಮಾತಾಡುತ್ತೆ, ಹಿಮಕುಸಿದ ಮೂಲಕ ಮಾತಾಡುತ್ತೆ, ಬಣ ಬಣ, ಆಮೇಲೆ ಸುಂಟ್ರ ಗಾಳಿಯ ಮೂಲಕ ಮಾತಾಡುತ್ತೆ. ನಮಗೆ ಅದನ್ನು ಕೇಳೋಕ್ಕೆ ಆಸಕ್ತಿ ಇಲ್ವೋ, ಅಥವಾ ನಮ್ಮ ಕಲ್ಚರ್ನಲ್ಲಿ, ನಮ್ಮ ಭಾರತೀಯ ವಿಧಾನದಲ್ಲಿ ಅದ್ರ ಬಗ್ಗೆ ಆಸಕ್ತಿನ, ಎವ್ರಿಥಿಂಗ್ ಇಸ್ ಟೇಕನ್ ಕೇರ್ ಆಫ್, ಪಂಚಭೂತಗಳು ನಮ್ಮನ್ನು ನೋಡ್ಕೋತಾ ಇದ್ದಾವೆ ಅನ್ನೋದು ಕಾರಣನೋ, ಅಥವಾ ಈ ಮೌಢ್ಯಗಳು ಮಾಧ್ಯಮಗಳಲ್ಲಿ ಹೆಚ್ಚಾಗಿರೋದು ಕಾರಣವನ್ನು. ವಿದೇಶಿ ಮಾಧ್ಯಮಗಳಲ್ಲಿ ಪದೇ ಪದೇ ದಿನಕ್ಕೆ 1 2 3 ಚರ್ಚೆಗಳು ನಡೀತಾ ಇದ್ದಾವೆ. ವಾಟ್ ಕ್ಯಾನ್ ವಿ ಡೂ, ಪಾರ್ಲಿಮೆಂಟ್ನಲ್ಲಿ ಅದ್ರ ಬಗ್ಗೆ ಕ್ರಮಗಳು, ಏನೇನು ಕ್ರಮ ಕೈಗೊಳ್ಳಬೇಕು ಅನ್ನೋದು. ಸ್ಪೇನ್ ಅಂಥ ದೇಶದಲ್ಲಿ ಹಿಟ್ ಮಿನಿಸ್ಟರ್ ಅಂತ ಒಂದು ಪೋಸ್ಟ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಅಂದರೆ ತೀರ ಸೆಕೆ ಹೆಚ್ಚಾದಾಗ, ಜನ ಎಚ್ಚರಿತ ಬೀಳುವಷ್ಟು ಆದಾಗ, ವಾಟ್ ಆರ್ ದಿ ಥಿಂಗ್ಸ್ ದಟ್ ದಿ ಗೈಡೆನ್ಸ್, ಯಾರ್ಯಾರು ಗೈಡೆನ್ಸ್ ಕೊಡಬೇಕು, ಯಾರು ಮಾರ್ಗಸೂಚಿ ಹೇಳಬೇಕು, ಪ್ರಜೆಗಳಿಗೆ ಅಲರ್ಟ್ ಕೊಡೋದು ಯಾವಾಗ, ಅಷ್ಟರ ಮಟ್ಟಿಗೆ ಅವರು ಮುಂಚೂಣಿಯಲ್ಲಿದ್ದಾರೆ. ನಮ್ಮಲ್ಲಿ ವಾರಕ್ಕೊಂದು ಡಿಬೇಟು ಇಲ್ಲ. ನಮ್ಮಲ್ಲಿ ಚರ್ಚೆ ಅಂದರೆ ಕೇವಲ ರಾಜಕೀಯ ಚರ್ಚೆಗಳೇ ಆಗ್ತವೆ, ಸಿನಿಮಾದ ಬಗ್ಗೆ ಚರ್ಚೆ ಆಗುತ್ತೆ, ಕ್ರೀಡೆ ಬಗ್ಗೆ ಚರ್ಚೆ ಆಗುತ್ತೆ, ಅಪರಾಧದ ಸುದ್ದಿ ಹೇರಳವಾಗಿರುತ್ತೆ. ನನ್ನ ಬದುಕಿಗೆ ಇವತ್ತು ಏನು ಅಗತ್ಯ, ನಾನು ಯಾವ್ಯಾವ ಮುನ್ನೆಚ್ಚರಿಕೆ ತಗೋಬೇಕು, ಮುಂದೆ ಬರುವ ಅಪಾಯ ಯಾವುದು ಅಂತ ಹೇಳುವವರ ಸಂಖ್ಯೆ ಕಮ್ಮಿ ಇದೆ. ಕೇಳಬೇಕು ಅಂತ ಅನೇಕರಿಗೆ ಇಚ್ಛೆ ಇರುತ್ತೆ. ಅದು ಯಾವ ಚಾನಲ್ ತಿರುಗಿಸ್ಲಿ, ಯಾವ ವೆಬ್ಸೈಟ್ಗೆ ಹೋದರೆ ನೀವು, ಅಥವಾ ಮೊಬೈಲ್ ವಾಟ್ಸಪ್ನಲ್ಲಿ ಯಾವ್ದು ತಿರುಗಿದ್ರೂ ನಿಮಗೆ ಭೋಗದ ಲಾಲಸೆಗಳನ್ನೇ ಹೆಚ್ಚಿಸುವಂಥ ಜಾಹೀರಾತುಗಳು ಬರ್ತಾ ಇರ್ತವೆ. ಎಲ್ಲ ಚಿಂತನೆಗಳು ಆ ನಿಟ್ಟಿನಲ್ಲೇ ಇದ್ದಾಗ ಸ್ವಲ್ಪ ಕಷ್ಟ ಇದೆ. ಅದನ್ನು ಈ ರೀತಿ ಜನ ಜಾಗೃತಿ ಉಂಟು ಮಾಡಲಿಕ್ಕೆ ಒಂದು ಮಹಾ ಸಂಕಟಗಳು ಬರಬೇಕು. ನೀವು ಹೇಳ್ದಂಗೆ ಕರ್ನಾಟಕದಲ್ಲಾಗಲಿ ಅಥವಾ ಕೇರಳದಲ್ಲಾಗಲಿ ಭೂಕುಸಿತ ಆದಾಗ 4-5 ದಿನ ನಿರಂತರವಾಗಿ ಚರ್ಚೆ ನಡೀತು, ಆಮೇಲೆ ಮರ್ತೇ ಹೋಯಿತು. ಈ ಮಹಾಕುಂಭದ ಬಗ್ಗೆ ಈಗ 4-5 ದಿನ ಚರ್ಚೆ ನಡೀತು, ಆದರೆ ಅದರಲ್ಲಿ ವಿವಾದಾತ್ಮಕ ವಿಷಯ ಬರದೇ ಹೋದಂಗೆ, ಅದರಲ್ಲಿ ಮಾಲಿನ್ಯದ ವಿಷಯ ಬರದೇ ಹೋದಂಗೆ ನೋಡಿಕೊಳ್ಳುವ ಎಲ್ಲ ಕ್ರಮಗಳು ನಡೆದವು. ಹೇಳ್ತಾ ಇದ್ದಾರೆ ಅಲ್ಲಿ ಅಷ್ಟು ಜನ ಸೇರಿಸಿದರೆ ಸಹಜವಾಗಿ ನಿಸರ್ಗಕ್ಕೆ, ನೀರಿಗೆ, ಗಾಳಿಗೆ ಲೋಡ್ ಹೆಚ್ಚಾಗತ್ತೆ. ಒಂದು ವ್ಯಕ್ತಿ ಸರಾಸರಿ ಒಂದು ದಿವಸಕ್ಕೆ 600 ಗ್ರಾಮ್ ಸಾಲಿಡ್ ವೇಸ್ಟನ್ನು ಹೊರಗೆ ಹಾಕಲೇಬೇಕಾಗತ್ತೆ. ನಿಸರ್ಗದ ನಿಯಮ ಅದು. ಯಾಕಂದರೆ ಅಷ್ಟು ನಾವು ಕನ್ಸ್ಯೂಮ್ ಮಾಡಿರ್ತೀವಿ. 800 ಗ್ರಾಮ್ ಕನ್ಸ್ಯೂಮ್ ಮಾಡ್ತೀವಿ, 600 ಗ್ರಾಮ್ ಹೊರಟು ಹೋಗುತ್ತೆ. ಅದು ಒಬ್ಬ ವ್ಯಕ್ತಿಯಿಂದ 600 ಗ್ರಾಮ್ ಹೋಗ್ತಾ ಇದೆ. ಭಾರತೀಯರು ಸ್ವಲ್ಪ ಕಮ್ಮಿ ಅಂದ್ಕೊಳ್ಳಿ, ಅವರ ದೇಹ ಗಾತ್ರ ಕಮ್ಮಿ ಇರುತ್ತೆ. 500 ಗ್ರಾಮ್ ಅಂದಿಟ್ಕೊಂಡ್ರೂ ಕೂಡ ನಿಮಗೆ ಅಲ್ಲಿ ದಿನಕ್ಕೆ 4.5 ಕೋಟಿ ಜನ ಅಲ್ಲಿ ಒಂದು ಕಡೆ ಸೇರಿದ್ದಾರೆ ಅಂದರೆ ಆಬ್ವಿಯಸ್ಲಿ ಆ ಸಾಲಿಡ್ ವೇಸ್ಟ್ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ. ಅದ್ರ ಜೊತೆಗೆ ನೀವು ಹೇಳ್ದಂಗೆ ಹಸಿರು ನ್ಯಾಯಮಂಡಳಿ ಈಗ ಹೇಳಿದೆ ಅದರಲ್ಲಿ ಎಷ್ಟರ ಮಟ್ಟಿಗೆ ಅಲ್ಲಿ ಇಕೋಲೈ ಬ್ಯಾಕ್ಟೀರಿಯಾ, ಡಿಸೀಸ್ ಕಾಸಿಂಗ್ ಬ್ಯಾಕ್ಟೀರಿಯಾ ಎಷ್ಟೆಲ್ಲ ಇದೆ, ಯಾವ್ಯಾವ ರೀತಿ ನಾವು ಮಾಲಿನ್ಯಗಳನ್ನು ನಾವು ಸೇರಿಸ್ತಾ ಇದ್ದೀವಿ. ಅದು
ಅದನ್ನು ಸೀರಿಯಸ್ ಆಗಿ ತಗೋಬೇಕು. ಇದರ ಪರಿಣಾಮ ಏನು ಅನ್ಸುತ್ತೆ ಅಂದರೆ ಅವರ ರಿಪೋರ್ಟ್ ಪ್ರಕಾರನೇ ನಿಮಗೆ ನಿಗದಿತ ಪ್ರಮಾಣಕ್ಕಿಂತ 280 ಪಟ್ಟು ಹೆಚ್ಚು ಕೋಲಿಫಾರ್ಮ ಬ್ಯಾಕ್ಟೀರಿಯಾ ಇರೋದು ಏನು ಅಪಾಯ ತಂದೊಡ್ಬೋದು? ಅಲ್ಲ, ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ನಮ್ಮ ಇದರಲ್ಲಿ ಇರುತ್ತೆ, ಬೇರೆಯವ್ರನ್ನ ಬರುತ್ತೆ, ಅಷ್ಟೇನೂ ರಿಸ್ಕಿ ಅಲ್ಲ ಅದು. ಅಂದರೆ ಇಫ್ ಯು ಆರ್ ಓವರ್ ಆಲ್ ಹೆಲ್ದಿ ಅದೇನು ತೊಂದರೆ ಕೊಡಲ್ಲ. ಅಕಸ್ಮಾತ್ ಅದರೊಳಗೆ ಎಲ್ಲರೂ ನಿಮಗೆ ಕೊಲೆರಾ ವಿಬ್ರೋ ವೈರಾಣು ಸೇರ್ತು ಅಂದರೆ ಮುಗ್ದೇ ಹೋಯಿತು. ಅಥವಾ ಬೇರೆ ದೇಶದಲ್ಲೆಲ್ಲ ಸಾಲ್ಮೊನೆಲ್ಲ ಅಂತ ಬರುತ್ತೆ, ಈ ಮೊಟ್ಟೆ ಕೊಳೆತ್ರೆ ಸಾಲ್ಮೊನೆಲ್ಲ ಅಂತ ಬ್ಯಾಕ್ಟೀರಿಯಾ ಮಲ್ಟಿಪ್ಲೈ ಆಗ್ತವೆ. ಅದು ತುಂಬ ದೊಡ್ಡ ಪ್ರಮಾಣದಲ್ಲಿ ಹರಬೋದು. ಇಲ್ಲಿ ಅದು ಎಕ್ಸ್ಪ್ರೆಸ್ ಆಗ್ತಾ ಇಲ್ಲ. ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಇದೆ, ನಿಮಗೆ ವಾಂತಿ ಭೇದಿ ಆಗ್ಬೋದು, ಮನೆಗೆ ಹೋದ್ಮೇಲೆ ಆಗ್ಬೋದು, ಒಂದು ವಾರದ ಮೇಲೆ ಆಗ್ಬೋದು, ಗೊತ್ತಾಗಲ್ಲ ನಮಗೆ. ಅದು ಕುಂಭಮೇಳದ ಪರಿಣಾಮ ಅಂತಲೂ ಗೊತ್ತಾಗದೇ ಇರ್ಬೋದು. ಏನೋ ಅಜೀರ್ಣ ಆಯಿತು, ತಿಂದಿದ್ದು ಸರಿ ಹೋಗ್ತೀನಿ ಅಂತ ಹೇಳ್ತಾರೆ. ಆದರೆ ಅಲ್ಲೇನಾದರೂ ಅಕಸ್ಮಾತ್ ಇಂಥದ್ದೇನಾದರೂ ಸಾಂಸರ್ಗಿಕ ಕಾಯಿಲೆಯನ್ನು ಹೆಚ್ಚಿಸುವಂಥದ್ದು ಆಗಿಬಿಟ್ಟಿದ್ರೆ ತುಂಬ ವ್ಯಾಪಕ ಆಗೋದು. ಆದರೆ ಇಂಥ ಜನಸಂದಣಿ ಸೇರಿದಾಗ, ಫಾರ್ಚುನೇಟ್ಲಿ ಈಗ ಕೋವಿಡ್ ಇಲ್ಲ, ಆದರೆ ಟಿ ಬಿ ಬ್ಯಾಸಿಲಸ್ ಇದ್ದಾವೆ, ನಮ್ಮ ಬಾಡಿಲಿದ್ದಾವೆ. ನಾನಾ ರೀತಿಯ ವೈರಸ್ಗಳು, ಕಾಯಿಲೆ ತಕ್ಷಣ ಪ್ರಕಟ ಆಗದೇ ಇರುವಂಥದ್ದು ಏನೇನೆಲ್ಲ ಇರ್ತವೆ ಅದರಲ್ಲಿ. ಗೊತ್ತಿಲ್ಲ ಯಾವುದ್ಯಾವುದು ಅಲ್ಲಿ ಬಂದ ಭಕ್ತರಿಗೆ ಏನೇನು ತೊಗೊಬಂದಿದ್ದಾರೋ, ಎಷ್ಟೆಷ್ಟು ಹಂಚಿದಾರೋ ಗೊತ್ತಾಗ್ತಾ ಇಲ್ಲ. ಅದು ಇನ್ನು ಕ್ರಮೇಣ ಗೊತ್ತಾಗಬೇಕು. ತಾತ್ಕಾಲಿಕವಾಗಿ ಏನು ಬಿಡ್ರಿ, ಅಷ್ಟೆಲ್ಲ ದೊಡ್ಡ ಜಾತ್ರೆ ಇರಬೇಕಾದ್ರೆ ಸ್ವಲ್ಪ ಕಾಲು ತುಳಿತ ಆಗೋದು ಸಹಜ. ಆದ್ದರಿಂದ ಉಳಿದ ಎವ್ರಿಥಿಂಗ್ ಎಲ್ಸ್ ಇನ್ ನಾರ್ಮಲ್ ಅನ್ನೋ ರೀತಿಯಲ್ಲಿ ಸರ್ಕಾರ ಹ್ಯಾಂಡಲ್ ಮಾಡ್ತಾಯಿದೆ ಇದನ್ನು. ಪರವಾಗಿಲ್ಲ, ಅದು ಸರಿಯೇ. 40 ಕೋಟಿ ಜನ ಅಲ್ಲಿ ಹೋಗಿದ್ದಾರೆ ಅಂದರೆ ಎಲ್ಲೂ ಅಂಥ ಸ್ಪ್ರೆಡ್ ಆಗಿಲ್ಲ, ಡಿಸೀಸ್ ಸ್ಪ್ರೆಡ್ ಆಗಿಲ್ಲ ಅನ್ನೋದು ಸದ್ಯಕ್ಕೆ ಸಮಾಧಾನಕರ ವಿಚಾರಣೆ. ಆದರೆ ನೀವು ಮೊದಲಿಗೆ ಹೇಳಿದ್ರಿ ಅಂದರೆ ಮಾಧ್ಯಮಗಳು ಮೌಢ್ಯವನ್ನು ಹಬ್ತಾ ಇದ್ದಾವೆ, ಅವರ ರೀತಿ ನೀತಿಗಳು ಇನ್ನೂ ಬೇರೆ ರೀತಿಯಾಗಿರಬೇಕಿತ್ತು. ನಾನು ಬರುವಾಗ ನೋಡಿದೆ, ನಿಮ್ಮ ಮನೆ ಹತ್ರ ಒಂದು ಅವಧಿ ಕೊಟ್ಟಿರುವಂಥ ಒಂದು ಫೋಟೋ ನೋಡಿದೆ. ಅದರಲ್ಲಿ ಪತ್ರಿಕೋದ್ಯಮದ ಸಾಕ್ಷಿ ಪ್ರಜ್ಞೆ ಅಂತ. ಇದೇ NGT ಮತ್ತು ಮಾಲಿನ್ಯ ನಿಯಂತ್ರಣದ ವರದಿ ಬಗ್ಗೆ ಕನ್ನಡದ ಒಂದು TV ಮಾಧ್ಯಮದ ಪತ್ರಕರ್ತರೊಬ್ಬರು ಮಾತಾಡ್ತಾ, ಆ ಥರ ಮಾತಾಡೋರೆಲ್ಲ ಹಿಂದೂ ವಿರೋಧಿಗಳು, ಅವರನ್ನು ಕೈ ಕತ್ತರಿಸ್ಬೇಕು ಅಂದರೆ ಈ ರೀತಿಯಾಗಿ ಒಂದು ಪ್ರೈಮ್ ಟೈಮಲ್ಲಿ ಕೂತು ಪತ್ರಕರ್ತರು, ಹಿರಿಯ ಪತ್ರಕರ್ತರು ಮಾತಾಡಿದ್ರೆ ಏನು ಸಂದೇಶ ಕೊಟ್ಟಾಗತ್ತೆ? ಪರ್ಟಿಕ್ಯುಲರ್ ನನ್ನ ಹೆಸರು ತಗೊಳ್ದೇ ಇದ್ದರೂ ಈ ಥರದ ವಿಚಾರಗಳನ್ನು ಜನರಿಗೆ ತಿಳಿಸೋದಿರ್ಬೋದು, ಅಥವಾ ಈ ಥರದ ನಿಲುವು ಎಷ್ಟು ಅಪಾಯಕಾರಿ ಅಂತ ಅನಿಸುತ್ತೆ? ಅದಕ್ಕೆ ನಾನು ಹಿಂದೆ ಅಮೇರಿಕಕ್ಕೆ ರೆಡ್ ಇಂಡಿಯನ್ಸ್ ಮೂಲ ನಿವಾಸಿಗಳಿದ್ದಾರೆ, ಅಲ್ಲಿಗೆ ಯುರೋಪಿಯನ್ಸ್ ಹೋದಾಗ ಅವ್ರನ್ನ ಡೆಸಿಮೇಟ್ ಮಾಡೋಕ್ಕೆ ಅಂಥೇಳಿ, ಅವ್ರನ್ನ ಸರ್ವನಾಶ ಮಾಡೋಕ್ಕೆ ಅಂತ ಅವರಿಗೆ ಪ್ಲೇಗ್ ರೋಗಾಣು ಇರುವಂಥ ಕಂಬಳಿಗಳನ್ನು ಉಡುಗೊರೆಯಾಗಿ ಕೊಡ್ತಾಯಿದ್ರಂತೆ. ತೀವ್ರ ಸಿಡುಬಿನ ಕಾಯಿಲೆ ಬಿದ್ದವ್ರು ಅವರಿಗೆ ಮೈಗೆ ಟವೆಲ್ ಸುತ್ತಕೊಂಡು ಅದು ನೀಟಾಗಿ ಮಡಿಸಿ, ನಿಮ್ಗೆ ಟವೆಲ್ ತೊಗೊಳ್ಳಿ, ಅದ್ಭುತವಾದ ಟವೆಲ್ ಇದೆ ಅಂತೇಳಿ ಹಂಚ್ತಾ ಇದ್ರಂತೆ ಅಮೇರಿಕನ್ಸು. ಅಂದರೆ ಅಮೇರಿಕಕ್ಕೆ ಆಗ್ತಾನೆ ಹೋದಂಥ ಯುರೋಪಿಯನ್ಸ್ ಹಾಗೆ ಮಾಡ್ತಾಯಿದ್ರು. ಹಾಗೆ ಮಾಡಿ 4.5 ಕೋಟಿ ಮೂಲ ನಿವಾಸಿಗಳನ್ನ ನಿರ್ನಾಮ ಮಾಡಿಬಿಟ್ಟಿದ್ದಾರೆ. ನಮ್ಮಲ್ಲಿ ಈಗ ಧಾರ್ಮಿಕವಾಗಿ ಈ ವಿಷಯಗಳನ್ನು ಅದೇ ರೀತಿಯ ವಿಷ ಬಿತ್ತನೆಯ ಕೆಲಸ ನಡೀತಾ ಇದೆ, ವ್ಯವಸ್ಥಿತವಾಗಿ ನಡೀತಾ ಇದೆ. ಅದಕ್ಕೆ ನಾವಾಗಿ ಏನೂ ಮಾಡಬೇಕಾಗಿಲ್ಲ. ಅಂದರೆ ಅದಕ್ಕಿಂತ ದೊಡ್ಡ ವೈರಿ ನಮ್ಮ ಕಿಸಲ್ಲೇ ಕೂತ್ಕೊಂಡಿದೆ. ಈಗ AI ಬಂದಿದೆಯಲ್ಲ, ನಮ್ಮ ಪಾಕೆಟ್ನಲ್ಲೇ ನಮ್ಮನ್ನು ತಪ್ಪು ಹಾದಿಗೆ ಕರೆದೊಯ್ಯೋದು, ನಮ್ಮನ್ನು ಕೊಳ್ಳುಬಾಕ ವ್ಯಕ್ತಿಯನ್ನಾಗಿ ಮಾಡುವುದು, ನಮ್ಮನ್ನು ಮೂಢನಂಬಿಕೆಗೆ ಪ್ರೇರೇಪಿಸೋದು, ಅವೆಲ್ಲ ನಮ್ಮ ಸ್ಮಾರ್ಟ್ಫೋನ್ಗಳಲ್ಲಿ ಈಗ ಬಂದಿದೆ. ಅದು ಹೇಗೆ ನಮಗೆ ಡೈರೆಕ್ಷನ್ ಕೊಡ್ತಾ ಇದೆಯೋ ಆ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ದೀವಿ. ಈಗ ನಾವು ಜಾಗೃತ ಆಗಿರಬೇಕಾಗಿದ್ದು, ಮುಂಚೆ ಆದರೆ ಮೀಡಿಯಾದಲ್ಲಿ ಇಲ್ಲದೆ ಹೋದರೆ ನಾನೆಲ್ಲೋ ಹಿಂದೆ ಬಿಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇತ್ತು. ನಾನು ಇವತ್ತು ಲೈಬ್ರರಿಗೆ ಹೋಗದೆ ಹೋದರೆ ಓಹೋ ಏನೋ ತಪ್ಪು, ಪತ್ರಿಕೆ ಓದಿದ್ರೆ ಏನೇ ಆಗ್ತಿತ್ತು, ರೇಡಿಯೋ ನ್ಯೂಸ್ ಕೇಳಿಲ್ವಲ್ಲ, ಏನಾಯಿತು ಏನೋ. ಹಾಗೆ ಈಗ ಉಲ್ಟಾಗಿದೆ. ಫಾರ್ಚುನೇಟ್ಲಿ ನೀವು ಅಂಥ ನ್ಯೂಸ್ ಕೇಳದೇ ಇದ್ದರೆ, ನೀವು ವಾಟ್ಸಪ್ ಮೆಸೇಜ್ ನೋಡದೇ ಇದ್ದರೆ, ನೀವು ಒಂದು ರೀತಿಯ ರಜೆ ತೊಗೊಂಡ್ರೆ ಮಾಧ್ಯಮಗಳಿಂದ ನಿಮ್ಮ ಮನಸ್ಸು ನೇರವಾಗಿ ಅದು ಧ್ಯಾನಸ್ಥ. ಹಿಂದಿನ ಋಷಿಮನಿಗಳೆಲ್ಲ ಹುಡುಕಿ ಹಿಮಾಲಯಕ್ಕೆ ಹೋಗ್ತಿದ್ರು. ಯಾಕೆಂದರೆ ಅವರ ಮನಸ್ಸನ್ನು ಆಚೀಚೆ ಸೆಳೆಯುವಂಥ ಯಾವುದೂ ಅಲ್ಲಿರೋದಿಲ್ಲ, ಏಕಾಗ್ರತೆ ಬರುತ್ತೆ ಅಂಥೇಳಿ. ಈಗ ನಾವು ನಮ್ಮ ಮನೆಯೊಳಗೆ ನಾವು ಆ ಏಕಾಗ್ರತೆನ, ಧ್ಯಾನಸ್ಥ ಸ್ಥಿತಿಯನ್ನು ಸೃಷ್ಟಿ ಮಾಡಿಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ನಮ್ಮ ಸುತ್ತ ಎಲ್ಲ ಮಾಧ್ಯಮಗಳು
ನಮ್ಮ ತಕತೈ ಕುಣಿತಾ ಇರ್ತವೆ. ಹೌ ಶುಡ್ ಐ ಪ್ರಿವೆಂಟ್ ಮೈ ಸೆಲ್ಫ್ ಫ್ರಮ್ ದ್ಯಾಟ್ ಕೈಂಡ್ ಆಫ್ ಎನ್ ಆನ್ಸ್ಲಾಟ್? ಅದು ನಮ್ಮ ಎದುರಿಗಿರುವಂಥ ದೊಡ್ಡ ಸವಾಲು. ಸಾಧ್ಯನಾ ಅಂದರೆ ಮನೆಯಲ್ಲಿ ಒಂದು ಟಿ ವಿ ಇಟ್ಕೊಳ್ದೇ ಇರೋದು ಅಥವಾ ಈ ಥರದ ಆಲೋಚನೆಗಳಿಂದ ಸ್ವಲ್ಪ ದೂರ ಇರ್ತೀವಿ ಅಂದರೆ, ನೀವೇ ಹೇಳಿದಾಗೆ AI ಅಥವಾ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ನಮ್ಮನ್ನು ಅವ್ರು ಸೆಳಿತಿರೋ ಹೊತ್ತಲ್ಲಿ ಅದರಿಂದ ಸಂಪೂರ್ಣ ಹೊರಗಿರೋಕ್ಕೆ ಸಾಧ್ಯ ಆಗತ್ತಾ? ಇರೋದಾದರೆ ಹೇಗೆ? ಆಗೋದಿಲ್ಲ. ಅದಕ್ಕೆ ಕೆಲವು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಟೆಕ್ನಿಕ್ ಅಂದರು. ಟಿ ವಿ ಉಪವಾಸ ಅಂತ ಮಾಡೋದು, ಮೊಬೈಲ್ ಉಪವಾಸ ಅಂತ ಮಾಡೋದು. ಇದೆಲ್ಲ ನಾನು ಮೊಬೈಲನ್ನು ನೆಕ್ಸ್ಟ್ 6 hours ನಾನು ಮೊಬೈಲ್ ನೋಡಲ್ಲ. ಆ ರೀತಿ ನಾವು ಕಟ್ಟುನಿಟ್ಟಾಗಿ ಇದ್ಕೊಂಡಿದ್ರೆ ನಮ್ಮನ್ನು ಹೆಂಗೆ ಅದು ಮೋಹ ಪರವಶದಲ್ಲಿ ಸಿಕ್ಕಾಕೊಬಿಟ್ಟಿದೆ ಅಂದರೆ 10 ನಿಮಿಷ ಕೂಡ ನೀವು ಆಚೀಚೆ ಏನೂ ಚಡ್ಪಡಿಸ್ತಾ ಇರ್ತಾರೆ, ಏನು ನೋಡೋಕ್ಕೆ. ಅಲ್ಲಿ ಯಾವುದೋ ಮಿನಿಸ್ಟರ್ ಹೋಗಿ ಇಲ್ಲಿ ಯಾವುದೋ ಒಂದು ಇನಾಗ್ರೇಷನ್ ಪರದೆ ಎಳಿತಾ ಇರ್ತಾನೆ, ಕಿಶನ್ ಹಿಂಗೆ ನೋಡ್ತಾ ಇರ್ತಾನೆ ಅವನು. ನಾವು ಆ ರೀತಿಯ ವಶೀಕರಣಕ್ಕೆ ಒಳಗಾಗದೆ ಹೋದಂಗೆ ನೋಡ್ಕೊಳ್ಳೋದೇ ನಮ್ಮನ್ನು ನಾವು ಕಾಪಾಡಿಕೊಳ್ಳುವಂಥ ಸೂತ್ರ. ಅದೇ ಸ್ವಲ್ಪ ಕಷ್ಟ ಆಗ್ತಿಲ್ವಾ ಸರ್? ಏನಂದರೆ ಹಿಂದೆ ಅಂದರೆ ನೀವೇ ಹೇಳಿದಾಗೆ ಲೈಬ್ರರಿ ಹೋಗ್ತಿದ್ರು, ಓದ್ತಿದ್ರು, ಅಥವಾ ಒಂದು ಚಾವಡಿ ಕಟ್ಟೆ ಇರ್ತಿತ್ತು, ಹಿರಿಯರು ಸೇರ್ತಿದ್ರು, ಬೇರೆ ಬೇರೆ ವಿಚಾರಗಳ ಚರ್ಚೆ ಆಗ್ತಿತ್ತು, ಅಂದರೆ ಗುಣಾತ್ಮಕ ಚರ್ಚೆ ಆಗ್ತಿತ್ತು. ಇವತ್ತಾಗೋದಿಲ್ಲ. ಅಲ್ಲಿ ಏನಾದರೂ ಸೇರಿದ್ರೆ ಅಂದರೆ ನೀವೇ ಹೇಳ್ದಂಗೆ ಧರ್ಮನೋ, ಕ್ರಿಕೆಟೋ, ರಾಜಕೀಯನೋ ಇದೇ ಚರ್ಚೆ ಆಗುತ್ತೆ. ಅಂದರೆ ಒಂದು ಸಮಾಜಕ್ಕೆ ಪೂರಕವಾದ ಯಾವ ಚರ್ಚೆಗಳು ಆಗೋದಿಲ್ಲ, ಮಾಧ್ಯಮಗಳು ಅದನ್ನು ಹುಟ್ಟು ಹಾಕೋದಿಲ್ಲ. ಹೀಗಿರುವಾಗ ಹೆಂಗೆ ನಮ್ಮನ್ನು ನಾವು ಅದರಿಂದ ಹೊರಗಡೆ ಇಟ್ಕೊಳ್ಳೋದು? ಕಷ್ಟ. ನನಗೆ ಉತ್ತರ ಗೊತ್ತಿಲ್ಲ. ಅದು ನಾನು ಏನು ಹೇಳಬಲ್ಲೆ ಅಂದರೆ, ನೀವು ಹಿಂದೆಲ್ಲ ಸಮಾಜದ ಜೊತೆಗೆ ಬೆರೆತ್ಕೊಂಡಿದ್ರಿ. ಈಗ ಮೀಡಿಯಾಗಳು ನಿಮ್ಮನ್ನು ಪರ್ಟಿಕ್ಯುಲರ್ಲಿ, ಮೊದಲಾದರೆ ಮೀಡಿಯಾ ಬಂತಿತ್ತು, ನಾವು ಪ್ರೆಸ್ ಕ್ಲಬ್ನಲ್ಲಿ ಟಿ ವಿ ಹಚ್ಕೊಂಡು ಅಪರೂಪಕ್ಕೆ ಕ್ರಿಕೆಟ್ ನೋಡ್ತಾಯಿದ್ವಿ. ಕೊನೆಗೆ ಮನೆಗೆ ಬಂತು ಟಿ ವಿ. ಮನೆಗೆ ಬಂದ ನಂತರ ಮನೇಲಿ 2 ಟಿ ವಿ ಬಂತು, 3 ಟಿ ವಿ ಬಂತು. ಕೊನೆಗೆ ನಮ್ಮ ಟಿ ವಿ ನಮ್ಮ ಕಿಸೆಲೇ ಬಂತು. ಇಂಡಿವಿಜುವಲೈಸ್ಡ್ ಕ್ಯಾಂಪೇನಿಂಗ್ ಇರುತ್ತಲ್ಲ, ಕ್ಯಾಂಪೇನಿಂಗ್ ಅಂತಲೇ ಹೇಳ್ತೀನಿ ನಾನು. ಎಲ್ಲ ಪ್ರೋಗ್ರಾಮ್ಗಳು ಜಾಹೀರಾತುಗಳು, ಎಲ್ಲ ಪ್ರೋಗ್ರಾಮ್ಗಳು ನಿಮ್ಮನ್ನು ಇನ್ನಷ್ಟು ಕನ್ಸ್ಯೂಮರ್ ಆಗಿ ಮಾಡಿ, ನಿಮ್ಮನ್ನು ಹೇಗಾದರೂ ಮಾಡಿ ಮಾಲ್ಗಳಿಗೆ ಅಥವಾ ಹೇಗಾದರೂ ಮಾಡಿ ನಿಮ್ಮ ಕೈಗೆ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡೋ ಹಾಗೆ ಮಾಡುವಂಥ ತಂತ್ರ ಇದು. ಅದಕ್ಕೆ ಆ ತಂತ್ರಕ್ಕೆ ಒಳಗಾಗೋರು ಇದ್ದಾರಲ್ಲ. ಮತ್ತೊಂದು ವಿಷಯ ಏನು ಗೊತ್ತಾ, ದಿ ಮೋಸ್ಟ್ ಇಂಪಾರ್ಟೆಂಟ್ ರಿಸೋರ್ಸ್ ಯಾವುದು ಅಂದರೆ, ಮುಂಚೆ ಆದರೆ ಚಿನ್ನ ಅಂತ ಹೇಳ್ತಿದ್ವಿ, ಬೆಳ್ಳಿ ಅಂತ ಹೇಳ್ತಿದ್ವಿ, ಸ್ಪೇಸ್ ಅಂತ ಹೇಳ್ತಿದ್ವಿ. 60-40 ಸೈಟ್ ಇದ್ದರೆ ಯಾವ ದಿ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಅಂತಂದು. ಕೊನೆ ಈಗ ಎಲ್ಲಿ ಬಂದಿದೆ ಅಂದರೆ, ಯುವರ್ ಅಟೆನ್ಷನ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ರಿಸೋರ್ಸ್. ಅಂದರೆ ನಿಮ್ಮ ಗಮನವನ್ನು ನಾನು 10 ನಿಮಿಷಗಳ ಕಾಲ ಹಿಡಿಯಬಲ್ಲೆ ಆದರೆ ದ್ಯಾಟ್ ಈಸ್ ದಿ ಒನ್ ವೇರ್ ಐ ವಾಂಟ್ ಟು ಸೆಲ್ ಸಮಥಿಂಗ್ ಟು ಯು. ಎಂಥ ಒಳ್ಳೆ ಕತೆ ಹೇಳಿ ಧಾರಾವಾಹಿ ಎಲ್ಲದೂ ಜಾಹೀರಾತುಗಳು. ಅಲ್ಲಿ ಡ್ರೆಸ್ಗಳು, ಅಲ್ಲಿ ಓಡಾಡೋ ಪಾತ್ರಗಳು, ಧರಿಸಿರುವಂಥ ಶೂ, ಎವ್ರಿಥಿಂಗ್ ಇಸ್ ಜಾಹೀರಾತು ಅಷ್ಟೇ. ಅದು ನಿಮ್ಮನ್ನು ಕೀಳರಿಮೆ ಕಡೆ ಕಳಿಸ್ತಾ ಇರುತ್ತೆ. ನಿನ್ನ ಹತ್ರ ಅಷ್ಟು ಚೆನ್ನಾಗಿಲ್ಲ ನೋಡು, ಇವಳು ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗಿದ್ದಾಳೆ, ಇವಳು ಕತ್ರೆ ನಿನ್ನ ಹತ್ರ ಇಲ್ಲ, ಹಚ್ಚಿ ಹೋಗುವಂಥ ಕೀಳರಿಮೆನ ಉಂಟು ಮಾಡಿ, ನಾನು ಅವಳಿಗಿಂತ ಕಮ್ಮಿ ಅವನು ಅಂತ ಹೇಳ್ಕೊಂಡು ನಮ್ಮನ್ನು ಹಾಗೆ ಎತ್ತುವ, ಆ ಮೂಲಕ ನಿಮ್ಮನ್ನೊಂದು ಖರೀದಿ ಬೊಂಬೆಯನ್ನಾಗಿ ಮಾಡೋದು. ಯು ಬಿಕಮ್ ಎ ಪರ್ಚೇಸಿಂಗ್ ಡಾಲ್. ಅದು ಏನು ಹೇಳುತ್ತೋ ನೀವು ಅದನ್ನು ಖರೀದಿ ಮಾಡ್ಕೊಂಡು ಬರ್ತೀರಿ, ಆ ಚಟ ಅಣಿಸ್ಕೊತೀರಿ. ಅದು ಇತ್ತೀಚಿನ ಹಾಗಾಗಿ ಇಲ್ಲಿ ಪಕ್ಕದ ಮನೆಯವರಂತೂ ಜೊತೆಗೆ ಮಾತಾಡಲ್ಲ, ಊರವ್ರ ಜೊತೆಗೆ ಮಾತಾಡಲ್ಲ. ಹಾಗಾಗಿ ಇಂಡಿವಿಜುವಲಿ ಅದರ ಕಷ್ಟ ಬಂದಾಗ, ಸಂಕಟ ಬಂದಾಗ ಆಗ ಗೊತ್ತಾಗತ್ತೆ. ಕುಟುಂಬಗಳು ಚಿಕ್ಕದಾಗ್ತಿದೆ, ಮನಸ್ಸುಗಳ ಸಂಕುಚಿತ ಆಗ್ತಿದೆ, ಒಳಗಡೆನೆ ಇದು ಮಾಡ್ತಿದ್ದೀವಿ. ನೀವೇ ಹೇಳ್ದಂಗೆ ನಮ್ಮನ್ನು ನಡೆಸ್ತಿರೋದು ಇದೇ AI, ಸೋಷಿಯಲ್ ಮೀಡಿಯಾ, ಇವರೇ ನಡೆಸಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಮುಂದಿನ ಪೀಳಿಗೆ ಹೇಗೆ ಸರ್? ಹೇಗೆ ಹೇಳೋದು ಅದನ್ನು? ಮುಂದಿನ ಪೀಳಿಗೆ ವೆನ್ ಇಟ್ ಕಮ್ ಕಷ್ಟ ಕಾಲೆದ್ರಿ ಬಂದಾಗ ಮಾತ್ರ ಎಲ್ಲರೂ ಅಲರ್ಟ್ ಆಗ್ತಾರಲ್ವ. ಹಿಂದಿನ ಕಾಲದಲ್ಲಿ ನನಗೆ ಇವತ್ತು ಸ್ವಲ್ಪ ಹೊತ್ತು ಮುಂಚೆ ಕೊಪ್ಪಳದಿಂದ ಅಲ್ಲೊಂದು ಸಮಾವೇಶ ನಡೀತಾ ಇದೆ. ಅಪರೂಪಕ್ಕೆ ಕೊಪ್ಪಳದ ಆ ಜಿಲ್ಲೆಯ ಎಲ್ಲ ಜನ ಬಂದು ಸೇರಿಕೊಂಡಿದ್ದಾರೆ ಅಲ್ಲಿ ಒಟ್ಟಿಗೆ. ಒಟ್ಟಿಗೆ ಸೇರಿಕೊಂಡಿದ್ದಾರೆ. ಅಲ್ಲಿ ಜಾತಿ ಭೇದ ಇಲ್ಲ, ಲಿಂಗ ಭೇದ ಇಲ್ಲ. ಅಲ್ಲಿ ಸ್ವಾಮೀಜಿಗಳು ಇದ್ದಾರೆ, ಭಕ್ತರು ಇದ್ದಾರೆ, ಅಲ್ಲಿ ರಾಜಕಾರಣಿಗಳು, ಎಲ್ಲ ಪಕ್ಷದ ರಾಜಕಾರಣಿಗಳು ಇದ್ದಾರೆ, ಹಳ್ಳಿಯವರು ಇದ್ದಾರೆ, ಪಟ್ಟಣದವರು ಇದ್ದಾರೆ. ಅವರಿಗೆಲ್ಲ ಒಂದು ರೀತಿಯ ಎ ಮೇಜರ್ ಥ್ರೆಟ್ ಈಸ್ ಕಮಿಂಗ್ ಟು ಅಸ್ ಅಂಥೇಳಿ ಅವರಿಗೆ ಅನ್ನಿಸಕ್ಕೆ ತೊಡಗಿದೆ. ಅಲ್ಲಿ ಲೋಕಲ್ ಮಾಧ್ಯಮ ತುಂಬ ಪವರ್ಫುಲ್ ಇರ್ತವೆ. ಒಂದು 3 ದಿನ ಒಂದೇ ಇಶ್ಯೂ ಬಗ್ಗೆ ಕ್ಯಾಂಪೇನ್ ಮಾಡಿದರೆ ನೀವು ವಶೀಕರಣ ಮಾಡ್ಬೋದು ಜನರನ್ನು. ಈಗಲೂ ಕೂಡ ಡಿಸ್ಪೈಟ್ ನಿಮ್ಮ ಪಾಕೆಟ್ನಲ್ಲಿ ವಾಟ್ಸಪ್ ಇದ್ದರೂ ಕೂಡ
ಮೊಬೈಲ್ ಇದ್ದರೂ ಕೂಡ ಅಲ್ಲೂ ಕೂಡ ಪೆನೆಟ್ರೇಟ್ ಆಗಿ ನೀವು ಪ್ರಭಾವಶಾಲಿ ಮಾಧ್ಯಮವೇ, ಜನರನ್ನು ನೀವು ಸಂಘಟನೆ ಮಾಡೋಕ್ಕೆ ಸಾಧ್ಯ ಇದೆ, ಮೊದಲಕ್ಕಿಂತ ಹೆಚ್ಚು ಚೆನ್ನಾಗಿ ಹೇಳ್ಬೋದು. ಸೊ ಅಲ್ಲಿ ಜನ ಯಾಕೆ ಒಟ್ಟಾಯಿತು ಅಂದರೆ ಇಡೀ ಜಿಲ್ಲೆಗೆ ಒಂದು ಥ್ರೆಟ್ ಬರ್ತಾ ಇದೆ, ಅದು ಏನು ಅಂತ ಚರ್ಚೆ ಮಾಡಬೇಕಾದ ಅಗತ್ಯ ಇಲ್ಲ. ಆ ರೀತಿ ಥ್ರೆಟ್ ಬಂದಿದೆ ಅನ್ನೋದನ್ನು ಮಾಧ್ಯಮಗಳು ಅರ್ಥ ಮಾಡಿಕೊಂಡು ಎಲ್ಲರೂ ಅದ ಕಡೆ ಫೋಕಸ್ ಮಾಡಿದರೆ ಇದು ಎಲ್ಲರನ್ನೂ ಅಲರ್ಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಮೀಡಿಯಾ ಹ್ಯಾಸ್ ದ್ಯಾಟ್ ಕೆಪಾಸಿಟಿ, ಇವನ್ ಮಚ್ ಮೋರ್ ಕೆಪಾಸಿಟಿ ದ್ಯಾನ್ ವಾಟ್ ಇಟ್ ಹ್ಯಾಡ್ ಅರ್ಲಿಯರ್. ಅದನ್ನು ನಾವು ಯೂಸ್ ಮಾಡೋಕ್ಕೆ ಕಲಿಬೇಕು ಅಷ್ಟೇ. ಇದೊಂದು ರಾಜಕೀಯ ಪ್ರಶ್ನೆ ಅಂತಲೇ ಅಂದ್ಕೊಳ್ಳಿ, ಇದು ಒಂದೇ ನಾನು ಕೇಳ್ತಾ ಇರೋದು. ಅಂದರೆ ಕೆಲವರು ಆಲೋಚನೆ ಸಿದ್ಧಾಂತ ಬಲದ ಜೊತೆಗಿದ್ರೆ, ಬಲಭಾಗದಲ್ಲಿದ್ದರೆ ನಮಗೆ ಸಿಗುವ ಮಾನ್ಯತೆ ಅಥವಾ ಪ್ರಶಸ್ತಿ ಪುರಸ್ಕಾರಗಳು ಹುದ್ದೆಗಳು ಜಾಸ್ತಿ ಅಂತ, ಅಂದರೆ ಅವರು ಮಧ್ಯದಲ್ಲಿದ್ದರೂ ಅಥವಾ ಎಡದಲ್ಲಿದ್ದರೂ ಬಲಕ್ಕೆ ಹೋಗಿರುವಂಥ ಅನೇಕರ ಇತ್ತೀಚೆಗೆ ನಾವು ನೋಡಿದ್ದೀವಿ. ನಿಮಗೆ ಯಾವತ್ತಾದರೂ ಅನಿಸಿದೆಯಾ, ಅಂದರೆ ನಿಮಗೆ ಸಿಕ್ಕಿದೆ, ಮಾನ್ಯತೆ ಸಿಕ್ಕಿದೆ, ಪ್ರಶಸ್ತಿ ಪುರಸ್ಕಾರಗಳು, ಗೌರವ ಸನ್ಮಾನ ಎಲ್ಲವೂ ಸಿಕ್ಕಿದೆ, ಅವೆಲ್ಲ ಸಿಕ್ಕಿದ್ದು ಯಾವಾಗ ಗೊತ್ತಾ? ಅವೆಲ್ಲ ಸಿಕ್ಕಿದ್ದು ತುಂಬ ಅವಧಿಯಲ್ಲಿ ಕಾಂಗ್ರೆಸ್ ರೆಜಿಮೆ ಇತ್ತಲ್ವ ಇಲ್ಲಿ, ಆ ಕಾಲದಲ್ಲಿ ಅವೆಲ್ಲ ಸಿಕ್ಕಿದ್ದು. ಅಂದರೆ ನಾನು ಆಗಲೂ ಕೂಡ ವ್ಯವಸ್ಥೆಯ ವಿರೋಧಿಯಾಗಿದ್ದೆ. ಅಂದರೆ ಪ್ರಭುತ್ವದ ವಿರೋಧಿ ಅಂದ್ರೇನು, ಆ್ಯಸ್ ಎ ಮೀಡಿಯಾ ನಾನು ಪ್ರೆಸ್ನವನಾಗಿದ್ದುಕೊಂಡು ನಾನು ಐ ಶುಡ್ ಆ್ಯಕ್ಟ್ ಆ್ಯಸ್ ಎನ್ ಅಪೋಸಿಷನ್ ಪಾರ್ಟಿ. ಕ್ರಿಟಿಕಲ್ ಆಗಿರಬೇಕು. ಯಾಕಂದರೆ ಸರ್ಕಾರದ ಪರವಾಗಿ ಮಾತಾಡೋಕ್ಕೆ ಸಾವಿರಾರು ಮಾಧ್ಯಮಗಳಿದ್ದಾವೆ, ಜಾಹೀರಾತು ಇರ್ತವೆ, ಪತ್ರಿಕೆಗಳಿರ್ತವೆ, ದೊಡ್ಡ ದೊಡ್ಡ ಹೋರ್ಡಿಂಗ್ನಲ್ಲಿ ಅದೇ ಇರುತ್ತೆ. ವಾರ್ತಾ ಇಲಾಖೆ ಪೂರ್ತಿ ಅವರನ್ನೇ ಸರ್ಕಾರವನ್ನು ಹೊಗಳೋದು. ನಾನು ಹೊಗಳ್ತಾ ಇರಬೇಕಾ? ಬಟ್ ಐ ಮಸ್ಟ್ ಬಿ ಅಲರ್ಟ್ ಇನಫ್ ಟು ಈ ಸರ್ಕಾರದಲ್ಲಿ ಏನೇನು ಲೋಪದೋಷ ಇದೆ, ಅದರ ನೀತಿಯಲ್ಲಿ ಏನೇನು ಅಪಾಯಗಳಿವೆ ಅನ್ನೋದನ್ನು ಹೇಳಬೇಕಾದ್ದು ನನ್ನ ಕರ್ತವ್ಯ. ಎಲ್ಲ ಎನಿ ಸೆನ್ಸಿಬಲ್ ಜರ್ನಲಿಸ್ಟ್ ಹೂ ಈಸ್ ನಾಟ್ ಸೋಲ್ಡ್ ಔಟ್ ಟು ದಿ ಗವರ್ಮೆಂಟ್, ಹೂ ಈಸ್ ನಾಟ್ ಅಸ್ಪೈರಿಂಗ್ ಫಾರ್ ಆನ್ ಅವಾರ್ಡ್, ಅವ್ರು ಮಾಡಬೇಕಾದಂಥ ಕೆಲಸ ಇದು. ಸರ್ಕಾರ ನಿಮ್ಗೆ ಗೊತ್ತಿದೆಯಲ್ಲ, ಎಷ್ಟೆಲ್ಲ 1300 ಚಾನೆಲ್ಗಳಿದ್ದಾವೆ. ಇಟ್ಸ್ ಬೀಯಿಂಗ್ ಓನ್ಡ್ ಬೈ ಸಂಬಡಿ ಪವರ್ಫುಲ್ ಪೀಪಲ್. ಮಾಧ್ಯಮ ಅನ್ನೋದು ಈಗ ಸ್ವತಂತ್ರವಾಗಿ ಇಲ್ಲವೇ ಇಲ್ಲ. ಎಲ್ಲ ಮಾಧ್ಯಮಗಳು ಅದು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳ ಬಿಗಿ ಮುಷ್ಟಿಯಲ್ಲಿದ್ದಾವೆ. ಸೊ ದೇ ಆರ್ ಆಲ್ ಪ್ಲೇಯಿಂಗ್ ವಾಟ್ ಗೌರ್ಮೆಂಟ್ ವಾಂಟ್ಸ್ ಟು ಸೇ ಇಟ್. ಅವರೆಲ್ಲ ಸೇರ್ಕೊಂಡು ಹೇಳ್ತಾ ಇದ್ದಾರೆ. ಅವರ ಎದುರಿಗೆ ನಿಲ್ಲಬೇಕಾದ ಛಾತಿ ಅಥವಾ ಗಟ್ಟಿತನ ನಮ್ಮಲ್ಲಿರಬೇಕು. 1, 2, 3 ಆಯ್ತಲ್ಲ, ಈಗ ಇಡೀ ಜಗತ್ತು ತಾಪಮಾನ ಏರ್ತಾ ಇದೆ. ಆ ಸಂಕಟಗಳನ್ನು ನಾವು ಎದುರಿಸಬೇಕು ಅಥವಾ ಬಚಾವಾಗೋ ಉಪಾಯಗಳನ್ನು ಹುಡುಕಬೇಕು. ಇಡೀ ಜಗತ್ತು ಬಲಗಡೆ ವಾಲ್ತಾ ಇದೆ, ಇಡೀ ಜಗತ್ತು ಸನಾತನದ ಕಡೆ ಹೋಗ್ತಾ ಇದೆ. ಹಿಸ್ಟ್ರಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಪ್ರೆಸೆಂಟ್ ಒನ್ ಅಂತ ಹೇಳ್ತಾ ಇದ್ದಾರೆ. ಅದರ ವಿರುದ್ಧ ನಾವು ನಮ್ಮನ್ನು ಗಟ್ಟಿಯಾಗಿ ನಿಂತ್ಕೋಬೇಕು. ಆಮೇಲೆ ಇಡೀ ಜಗತ್ತಿನಲ್ಲಿ ಜನರನ್ನು ವಶೀಕರಣ ಮಾಡ್ಕೊಳ್ಳೋಕ್ಕೆ ಸರ್ಕಾರಗಳು ಪ್ರಯತ್ನ ಮಾಡ್ತಾ ಇದ್ದಾವೆ. ಅದ್ರ ವಿರುದ್ಧ ನಾವು ನಿಂತ್ಕೋಬೇಕು. ಎಷ್ಟೊಂದು ನಮಗೆ ಪ್ರವಾಹದ ವಿರುದ್ಧ ಈಜಬೇಕಾದಂಥ ಎಷ್ಟೊಂದು ಸವಾಲುಗಳಿದಾವಲ್ಲ, ನಮ್ದೆಲ್ಲ ಏನಂದರೆ ಅಟ್ಲೀಸ್ಟ್ ಇಂಥ ಸವಾಲು ಇದಾವ್ರಪ್ಪ. ಅಲ್ಲ, ಈ ಸವಾಲನ್ನು ಎದುರಿಸೋ ದಾರಿಯಲ್ಲಿ ಕೆಲವರು ಒಂದು ಆತ್ಮಸ್ಥೈರ್ಯವನ್ನು ಕಳ್ಕೊಳ್ತಾರೆ. ಯಾಕೆಂದರೆ ಆ ಮಟ್ಟಿನ ವೈಯಕ್ತಿಕ ತೇಜೋವಧೆ, ಟ್ರೋಲ್ಗಳು, ಈಗ ಸ್ವಾತಿ ಚತುರ್ವೇದಿ ಥರದವ್ರು ಪುಸ್ತಕನೇ ಬರೆದಿದ್ದಾರೆ, ಓದಿದಿರ್ಬೋದು, ನಾವು ಯಾಕೆ ಟ್ರೋಲ್ ಅದೇ ಅಂತ. ಈ ಥರದ ಅಂದರೆ ಅನೇಕರಿದ್ದಾರೆ, ಒಬ್ಬರಲ್ಲ. ರಾಣಾ ಅಯ್ಯೂಬ್ ಇರ್ಬೋದು, ಪರ್ಸ್ನಲ್ ಅಟ್ಯಾಕ್ ಅದು ನಿಮ್ಮ ಮೇಲೂ ಆಗಿದೆ, ನಾವು ಸಾಮಾಜಿಕ ಮಾಧ್ಯಮದಲ್ಲಿ ಗಮನಿಸಿದ್ದೀವಿ. ಅಂಥ ಹೊತ್ತಲ್ಲಿ ನಮಗೆ ಯಾಕೆ ನಾವೇನು ಮಾಡ್ತಿದ್ದೀವಿ ಅದನ್ನು ಮಾಡ್ಕೊಂಡು ಇಟ್ಬೇಡ, ಯಾಕೆ ಇಷ್ಟೆಲ್ಲ ಮಾಡಬೇಕು ಅನ್ನೋದೊಂದು ಆಲೋಚನೆ ಬರ್ಬೋದು. ಆ ಥರದ್ದು ಏನಾದರೂ ಬಂದಿದೆಯಾ ಯಾವತ್ತಾದರೂ ತಮಗೆ? ನನಗೆಂದು ಬಂದಿಲ್ಲ. ಆಮೇಲೆ ನನಗೆ ಗೊತ್ತಿದೆ, ನನ್ನನ್ನು ಜಾಸ್ತಿ ಟ್ರೋಲ್ ಮಾಡೋರು ಎಲ್ಲರೂ ಯಾವುದೋ ಸಭೆಯಲ್ಲಿ ಸಿಕ್ಕಾಗ ಅವ್ರು ಹೀಗೆ ತಲೆ ಮುಚ್ಕೊಂಡು ಆಚೆ ಹೋಗ್ತಾರೆ, ಅಥವಾ ಮುಖಾಮುಖಿ ಆದಾಗ ಕೂಡ ಅವ್ರಿಗೆ ಮಾತಾಡೋ ಧೈರ್ಯ ಇರಲ್ಲ, ನಮ್ಮನ್ನು ಎದುರಿಸುವಂಥ ಧೈರ್ಯ ಇರಲ್ಲ, ಆ ನೈತಿಕತೆ ಅವ್ರ ಹತ್ರ ಇರಲ್ಲ. ಹಾಗಾಗಿ ಐ ಆಮ್ ಕ್ವೈಟ್ ಸೇಫ್ ಸೋ ಫಾರ್. ಕಲ್ಲೆಸೆದ್ರು ಹಿಂದೆಲ್ಲ ಎಸಿತಾ ಇದ್ದರು, ಉಳಿದೆಲ್ಲ ಮಾಡ್ತಾರೆ ಬಿಡಿ, ದ್ಯಾಟ್ ವಿ ಕ್ಯಾನ್ ಇಗ್ನೋರ್. ಆದರೆ ನಾವು ನಮ್ಮ ಗಟ್ಟಿತನ ಉಳಿಸ್ಕೋಬೇಕಾದಿದೆಯಲ್ಲ, ಅದು ದೊಡ್ಡ ಸವಾಲು. ಅದಕ್ಕಿಂತ ಹೆಚ್ಚಾಗಿ ಅವರ ಆಮಿಷಗಳಿಗೆ ಈಲ್ಡ್ ಆಗದೆ ಇರುವಂಥ ಸವಾಲು. ಅವೆರಡು ಸವಾಲನ್ನ ನಾವು ಎದುರಿಸಿದರೆ ಎನಿ ಪರ್ಸನ್ ಕ್ಯಾನ್ ಬಿಕಮ್ ವೆರಿ ಇಂಪಾರ್ಟೆಂಟ್ ಮೀಡಿಯಾ ಪರ್ಸನ್. ಇಷ್ಟು ವರ್ಷದ ನಿಮ್ಮ ಅನುಭವದಲ್ಲಿ ನೀವು ಭೂವಿಜ್ಞಾನಿಯಾಗಿ, ಪರಿಸರ ಲೇಖಕರಾಗಿ, ಅಥವಾ ವಿಜ್ಞಾನ ಬರಹಗಾರರಾಗಿ, ಪ್ರಾಧ್ಯಾಪಕರಾಗಿ, ಪತ್ರಕರ್ತರಾಗಿ ನಿಮಗೆ ಬಹಳ ಖುಷಿ ಕೊಟ್ಟಂಥ ಘಟನೆ ಅಥವಾ ವರದಿ ಅದು ಯಾವುದಾದ್ರೂ ನಮ್ಮ ಜೊತೆಗೆ ಹಂಚ್ಕೊಳ್ಬೋದಾ?
ಕೆಲವೊಂದೆಲ್ಲ ಹೇಳಲಿಕ್ಕಾಗೋದಿಲ್ಲ. ಭಾಳ ಖುಷಿ ಕೊಡುತ್ತೆ ಮತ್ತು ಭಾಳ ನೋವು ಉಂಟು ಮಾಡುವಂಥ ಸಂಗತಿಗಳು ಇರ್ತವೆ. ನಾನು ಪ್ರಜಾವಾಣಿ ಸೇರಿದ ಹೊಸತರಲ್ಲಿ ನಾವು ಊರಿಗೆ ವಾಪಸ್ ಹೋಗಿದ್ದೆ. ನೈನಿತಾಲ್ನಿಂದ ಬಂದಲ್ಲ, ತುಂಬ ಅಪರೂಪ ಊರಿಗೆ ಹೋಗೋದೆ ವರ್ಷಕ್ಕೊಂದು ಸರಿ. ಅಲ್ಲಿ ಹೋದಾಗ ನನ್ನ ತಮ್ಮ ಕರ್ಕೊಂಡೋಗಿ, ಅಣ್ಣ ಇಲ್ಲಿ ಏನೇನು ನಡೀತಾ ಇದೆ ಗೊತ್ತಾ ಇಲ್ಲಿ ಅಂತೇಳಿ. ನಮ್ಮ ಮನೆಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಚೆ ದಟ್ಟ ಕಾಡಿನಲ್ಲಿ ಹೋದರೆ ದೊಡ್ಡ 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 ಬೀಟೆ ದಿಮ್ಮಿಗಳು ಕತ್ತರಿಸಿ ಹಾಕಿದರು. ನಾನು ರಿಪೋರ್ಟ್ರ್ ಅಲ್ವಾ, ಫೋಟೋ ತೊಗೊಂಡೆ, ಪ್ರಜಾವಾಣಿಗೆ ಅದು ಕೊಟ್ಟೆ. ಈಗ ಬೀಟೆ ಮರಗಳ ಕಳ್ಳ ಸಾಗಣೆ ಇನ್ನೂ ಜಾಸ್ತಿ ಆಗಿದೆ ಅಂತೇಳಿ ಅದು ಪೇಜ್ 1 ಬಂದುಬಿಡ್ತು. ಬಂದು ಮರುದಿವ್ಸನೇ ನನ್ನ ತಂದೆಯವ್ರನ್ನ ಅರೆಸ್ಟ್ ಮಾಡಿದ್ರು. ಅಲ್ಲಿ ಹಿ ವಾಸ್ ಎ ಫ್ರೀಡಮ್ ಫೈಟರ್. ಊರಿನ ಒಳ್ಳೆಯದಕ್ಕಾಗಿ ಏನೆಲ್ಲ ಕೆಲಸ ಮಾಡಿದ್ರು, ಅಲ್ಲಿ ಬ್ರಿಡ್ಜ್ ಕಟ್ಟಿಸಿದ್ರು, ಅಲ್ಲಿ ಶಾಲೆ ಕಟ್ಟಿಸಿದ್ರು, ಅಲ್ಲಿ ಬಾವಿ ನಿರ್ಮಾಣ ಮಾಡಬೇಕಾದ ಅಗತ್ಯದ ಬಗ್ಗೆ ಜನಕ್ಕೆ ಹೇಳಿದ್ರು. ಅಷ್ಟೆಲ್ಲ ಮಾಡಿದವ್ರನ್ನ ತೊಗೊಂಡೋಗಿ, ಯಾಕಂದರೆ ಅಲ್ಲಿ ನಿಜವಾದ ಕೂಡ್ರು ಯಾರಿದಾರಲ್ಲ ತಪ್ಪಿತಸ್ಥರು, ಅವರು ಆ ಬೀಟೆ ದಿಮ್ಮಿಗಳನ್ನ ನಮ್ಮನೆ ತಂದು ರಾತ್ರಿ ಹಾಕ್ಬಿಟ್ಟಿದ್ರು. ಅದು ಇಟ್ ವಾಸ್ ರಿಯಲಿ ಅನ್ನರ್ವಿಂಗ್ ಫಾರ್ ಎ ಜರ್ನಲಿಸ್ಟ್. ಅದು ಹೊಸ ಬಡ್ಡಿಂಗ್ ಜರ್ನಲಿಸ್ಟ್. ನೀವೇ ಬರೆದಿರೋ ಲೇಖನ. ಅದು ಫಾರ್ಚುನೇಟ್ಲಿ ಪ್ರಜಾವಾಣಿಯವರು ಗೊತ್ತಲ್ವ, ಅವರು ಇಮ್ಮಿಡಿಯೇಟ್ಲಿ ಅವರು ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟಿಗೆ ಫೋನ್ ಮಾಡಿ, ನೋಡಿ ಇದು ಹೀಗಾಗಿದೆ ಅಂಥೇಳಿ. ಅವ್ರಿಗೆ ಗೊತ್ತೇ ಇರಲಿಲ್ಲ, ಟಾಪ್ ಮೋಸ್ಟ್ ಫಾರೆಸ್ಟ್ ಆಫೀಷಿಯಲ್ಸು ಇದೆಲ್ಲ ಗೊತ್ತಿರಲ್ಲ ಲೋಕಲ್. ಅವ್ರು ತಕ್ಷಣ ಹೋಗಿ ಬಿಡಿಸದೇ ಇದೆ. ನಮ್ಮ ಅಪ್ಪನ ಕರ್ಕೊಂಡೋಗಿ ಅದು ಪೊಲೀಸ್ ಸ್ಟೇಷನ್ ಕೂರಿಸಿ ಆಗಿತ್ತು ಆಗಲೇ. ಆದರೆ ಸಿಸ್ಟಮ್ ವಾಸ್ ವೆರಿ ಅಲರ್ಟ್ ಇನ್ ದೋಸ್ ಡೇಸ್. ಪತ್ರಿಕೆಗಳು ಅಲರ್ಟ್ ಆಗಿದ್ದವು, ಪತ್ರಕರ್ತರು ಅಲರ್ಟ್ ಇದ್ದರು, ಸಿಸ್ಟಮ್ ಆಲ್ಸೋ ವಾಸ್ ಈಕ್ವಲಿ ಅಲರ್ಟ್. ಹಾಗಾಗಿದ್ದು ನಾವು ಅದೇ ಈವೆಂಟ್ ಇವತ್ತಾಗಿದ್ದಿದ್ರೆ ಐ ಡೋಂಟ್ ಥಿಂಕ್ ಎನಿ ಸಚ್ ಫಸ್ಟ್ ಆಫ್ ಆಲ್ ಅಂತ ಸಂಶೋಧನಾ ವರದಿ, ತನಿಖಾ ವರದಿಗಳೇ ಬರೋದು ತುಂಬ. ಮತ್ತೆ ತನಿಖಾ ವರದಿ ಬಗ್ಗೆ ಚರ್ಚೆನೇ ಆಗಲ್ವಲ್ಲ. ಈಗ ನಮಗೆ ಬಂದಿದೆ ಅನೇಕ ತನಿಖಾ ವರದಿಗಳು. ಮೊನ್ನೆ ನಿಮಗೆ ಕುಂಭಮೇಳದಲ್ಲೂ ಕೂಡ ದೈನಿಕ್ ಭಾಸ್ಕರ್ 2 ಕಾಲು ತುಳಿತಾಯ್ತು ಅಂತ ಮೊದಲೇ ಮಾಡಿದ್ರು. ಈಗ ಅದಾನಿ ಕೊಟ್ಟಿರೋ ವಿಚಾರದ ಬಗ್ಗೆ ಅಮೆರಿಕದ ಒಂದು ತನಿಖಾ ಸಂಸ್ಥೆ ತನಿಖಾ ಪತ್ರಿಕೋದ್ಯಮ ಮಾಡಿದೆ, ಬಟ್ ಅದ್ರ ಬಗ್ಗೆ ಚರ್ಚೆಯೂ ಆಗಲ್ಲ. ಅದ್ರ ಬಗ್ಗೆ ಸರ್ಕಾರಗಳು ಆ ಪ್ರಾಮುಖ್ಯತೆ ಉಳಿದಿಲ್ಲ ಅಂತ ಅನ್ಸುತ್ತೆ. ಇನ್ನು ನೀವು JNU ಓದುವಾಗಿಂದು ಅಲ್ಲಿ ಪುಟ್ಟ ಊರಿಂದ ಬಂದ ಪುಟ್ಟ ಜೀವ, ಅಲ್ಲಿ ಹೋಗಿ IIT ಓದಿ, ಈ ಕಡೆ JNU ಓದಿ, ಆ ಅನುಭವಗಳು ಹೇಗಿತ್ತು? ಅವೆಲ್ಲ ಹೊಸಲ್ವ ನಮಗೆ, ಉತ್ಸಾಹದಲ್ಲೇ ಹೋಗ್ತಾ ಇದ್ದೇನೆ. ಅದರಲ್ಲಿ ಏನು ಅಫ್ಕೋರ್ಸ್ ಪ್ರತಿದಿನನೂ ಹೊಸದಾಗಿ ಪ್ರತಿಷ್ಠಿತ ಒಂದು ಸಂಸ್ಥೆ ಅದು. ಬಹಳ ಜನರ ಕನಸು ಕೂಡ JNU ಓದಬೇಕು ಅಂತ. ಈಗ ಅದಕ್ಕೆ ಪ್ರತಿಷ್ಠಿತ ಆಗಿದೆ. ನಾವು ಹೋದಾಗ ತನ್ನ ಪುಟ್ಟ ಬೇಬಿ ಆಗಿತ್ತು. ಎಷ್ಟರ ಮಟ್ಟಿಗೆ ಅಂದರೆ ನಾನು ಹೋಗಿ ಮರು ದಿವಸನೇ ಪಕ್ಕದಲ್ಲೇ IIT ದಿಲ್ಲಿ ಇತ್ತು. ನಾನು IIT ಖರಗ್ಪುರದಲ್ಲಿ ಓದ್ದವನು. ದಿಲ್ಲಿಗೆ ಬಂದೆ. ದಿಲ್ಲಿ ನೋಡಿದ್ರೆ JNU ಪಕ್ಕದಲ್ಲಿ IIT ಇದೆ. ನಾನು ಖುಷಿಯಾಗಿ ಓಡಾಡ್ಕೊಂಬರೋಣ. IIT ಅಂದರೆ ನಮ್ಮದು ಹೇಗಿದೆ, ಆ IITಗೂ ಈ IITಗೂ. ಅಲ್ಲಿ ಒಂದು ಗೋಡೆ ಮೇಲೆ ಒಂದು ಸಣ್ಣ ಪೋಸ್ಟರ್ ಇತ್ತು, ನಾಳೆ ಕಲಾ ಆರ್ಟ್ ಕಾಂಪಿಟಿಷನ್ ಇದೆ ಇಂಟರ್ ಯೂನಿವರ್ಸಿಟಿದು ಅಂತೇಳಿ. ನಾನು ಆಗಾಗ ಆರ್ಟ್ ಬರೀತಾ ಇದ್ದೆ, ಚೆನ್ನಾಗೇ ಬರೀತಿದ್ದೇನೆ. ತುಂಬ ಮೆಡಲ್ಸ್ ಎಲ್ಲ ಬಂದಿತ್ತು. ಅದೇನೋ ತಪ್ಪಿ ನಾನು ಸೈನ್ಸ್ಗೆ ಹೋದೆ, ತಪ್ಪಿ ಪತ್ರಕರ್ತ ಅದೇ, ಇಲ್ಲಾದರೂ ಎಲ್ಲರೂ ಪೇಂಟಿಂಗು ಆರ್ಟ್ ಟೀಚರಾಗಿ ಇರ್ತಿದ್ನೋ ಏನೋ. ಅಲ್ಲಿ ಹೋದಾಗ ನಾನು ಹೋದೆ, ಬರಿಗೈಯಲ್ಲಿ ಹೋದೆ. ಕೊನೆಗೆ ಅಲ್ಲಿ ಉಳಿದವ್ರಂಗೆ ನಾನು ಸ್ಕೆಚ್ ಬರೆದೆ. ಅಲ್ಲೊಂದು ಜೀವಂತ ಬೊಂಬೆಯನ್ನು ಇಟ್ಟಿದ್ದರು. ಅದು ಯಾವುದೋ ಒಂದು ವಿಶಿಷ್ಟವಾದ ಭಂಗಿಲಿ ಅದನ್ನು ಬರೀರಿ ಅಂತ ಹೇಳಿದ್ರು. ಸುತ್ತಲೂ ಆ ಬೊಂಬೆ ಸುತ್ತಲೂ ಜನರನ್ನ ಕೂರಿಸಿದ್ರು, ಹುಡುಗರನ್ನ, ವಿದ್ಯಾರ್ಥಿಗಳನ್ನ, ಕಾಂಪಿಟೇಟರ್ಸ್ನ ಎಲ್ಲರಿಗೂ ಬಿಳಿ ಹಾಳೆ ಕೊಟ್ಟಿದ್ದರು. ನಾನು ಬರೆದೆ. ಕೊನೆಗೆ ಆಫ್ಟರ್ 1 hour ನಂತರ ಏನೋ ಒಂದು ಬಿಸ್ಕೆಟು ಕಾಫಿ ಕೊಟ್ಟು ಹೊರಡಿ ನಾವು ರಿಸಲ್ಟ್ ತಿಳಿಸ್ತೀವಿ ಅಂತ ಹೀಗೆ ಬರ್ತಾ ಇರ್ಬೇಕು. ರಿಸಲ್ಟ್ ಅನೌನ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ಪ್ರೋತ್ಸಾಹಕ ಬಹುಮಾನ, 3ನೇ ಬಹುಮಾನ, 3ನೇದು ಬಂದಿಲ್ವ ನನಗೆ ಅಂಥೇಳಿ 2ನೇದು ಹೋಗ್ತಾ ಇದ್ದೆ. ಕೊನೆಗೆ ಪ್ರಥಮ ಬಹುಮಾನ ನಾಗೇಶ್ ಹೆಗಡೆ ಅಂತ ಬಂದರು. ತಕ್ಷಣ ತಿರುಗಿ ಹೋದೆ. ಅಲ್ಲಿ ಇಷ್ಟು ದೊಡ್ಡ ಟ್ರಾಫಿ ಕೊಟ್ಟರು. ಅದು ಇಲ್ಲೂ ಇದೆ ಈಗಲೂ. ಮೊದಲ ಟ್ರೋಫಿ ನನಗೊಂದೇ ಅಲ್ಲ, JNUಗೆ ಅದು ಮೊದಲನೇ ಟ್ರೋಫಿ ಆಗಿತ್ತು ಅದು. ಯಾಕಂದರೆ 1 ವರ್ಷ ತಾನೇ ಆಗಿತ್ತಲ್ವ. ಸೊ ವೈಸ್ ಚಾನ್ಸಲರ್ ವಾಸ್ ವೆರಿ ಥ್ರಿಲ್ಡ್. ಅವ್ರು ನನ್ನ ಕರೆದು ಮರ್ಯಾದೆ ಮಾಡಿದ್ದು ಇದೆಲ್ಲ ಹೇಳಿ, ನಾನು IITಯಿಂದ ಬಂದಿದ್ದೇನೆ ಅಂಥೇಳಿ. ನಾವು JNU ಅಂದರೆ ಬರೀ ಪಾಲಿಟಿಕ್ಸೇ ಆದರೆ ಸಾಲದು, ಇಲ್ಲಿ ಕಲ್ಚರಲ್ ಆ್ಯಕ್ಟಿವಿಟಿ, ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಇರಬೇಕು ಅಂತ ನನಗೆ ಹೋಲ್ ರೆಸ್ಪಾನ್ಸಿಬಿಲಿಟಿ ನನಗೆ ಕೊಟ್ಟರು. ದಟ್ ವಾಸ್ ಅ ಗ್ರೇಟ್ ಇವೆಂಟ್.
ಅದು ಗುಡ್ ಭಾಳ ಥಿಂಗ್, ಭಾಳ ನೆನಪಿರುತ್ತೆ. ಇನ್ನು ನಿಮ್ಮ ಆಲೋಚನೆ ಗೊತ್ತು ನಮಗೆ, ಭಾಳಷ್ಟು ವೇದಿಕೆಗಳಲ್ಲಿ, ಭಾಷಣಗಳಲ್ಲಿ, ಪುಸ್ತಕಗಳಲ್ಲಿ, ಬರಹಗಳಲ್ಲಿ ನೋಡಿದ್ವಿ. ನಿಮ್ಮ ಕುಟುಂಬ ಅಷ್ಟು ಗೊತ್ತಿಲ್ಲ. ನಿಮ್ಮ ಈ ಎಲ್ಲ ಕೆಲಸದ ನಡುವೆ ನಿಮ್ಮ ಕುಟುಂಬದ ಸಹಕಾರ, ನಿಮ್ಮ ಪತ್ನಿಯವರು ಗಗನ ಸಖಿ, ಅದ್ರ ಬಗ್ಗೆ ಒಂದು ಪುಸ್ತಕ ಬೇರೆ ಬರೆದಿದ್ದೀರಿ. ಇದನ್ನ ಏನು ಹಂಚ್ಕೋತೀರಿ ನಿಮ್ಮ ಕುಟುಂಬದ ಬಗ್ಗೆ, ಅಥವಾ ನಿಮ್ಮ ಪತ್ನಿ ಸಹಕಾರ ಅಂದರೆ ನಾನು ಲಕ್ಕಿ ರೀ. ಅವರು ನನಗೆ ಯಾವ ಸಹಕಾರನೂ ಕೊಡ್ತಾ ಇಲ್ಲ, ಅಸಹಕಾರನೂ ತೋರಿಸ್ತಾ ಇಲ್ಲ. ನನ್ನ ಯಾವ ಕೆಲಸಗಳಿಗೂ ಅವರು ಬಾಧೆ ಒಡ್ಡಿದ್ದೇ ಇಲ್ಲ. ಸೊ ಹಾಗಾಗಿ ಆ್ಯಂಡ್ ನನಗೆ ಬೇಕಾದ ಇನ್ಫಾರ್ಮೇಷನ್ ಚಕ್ ಅಂತ ಅವ್ರಿಗೆ ಕೇಳ್ಬಿಡ್ತೀನಿ. ನನಗೆ ಫಾರ್ ಎಕ್ಸಾಂಪಲ್ ಈ ಬಾರ್ಸಿಲೋನಾ ಯಾವ ಕಂಟ್ರಿದು ಅಂತೇಳಿ ತಕ್ಷಣ ಹೇಳ್ಬಿಡ್ತಾಳೆ ಅವಳು. ಐ ಡೋಂಟ್ ಹ್ಯಾವ್ ಟು ಗೋ ಟು ಗೂಗಲ್ಗೆ ಅಲ್ಲಿ ಹೋಗಿ ಅಲೆಕ್ಸಾ ಥರ ಇದ್ದಾಳೆ. ಅದು ಬಯೋ ಎನ್ಸೈಮ್, ಅದೇನು ಮನೇಲೇ ಒಂಥರ ಸೋಪ್ ಮಾಡ್ಬೋದಲ್ಲ ನಾವು, ಕ್ಲೀನಿಂಗ್ ಲಿಕ್ವಿಡ್ ಮಾಡೋದಂದ್ರೆ ಸರ್ ಅಂತ ಶಿ ಕಮ್ಸ್ ವಿತ್ ದಿ ಎಂಟೈರ್ ಡೀಟೇಲ್ಸ್. ಅದು ಕಿತ್ತಳೆ ಹಣ್ಣನ್ನು ಸೆಪ್ಪೆಯನ್ನೆಲ್ಲ ತೆಗೆದುದೊಳಗೆ ಹಾಕಬೇಕು, ಅಲ್ಲಿ ಎಷ್ಟು ಬೆಲ್ಲ ಹಾಕಬೇಕು, ಟಕ ಟಕ ಟಕ. ಶಿ ಹ್ಯಾಸ್ ಎ ಗ್ಲೋಬಲ್ ನಾಲೆಡ್ಜ್. ಪ್ಲಸ್ ಈಗ ಅಫ್ಕೋರ್ಸ್ ವಾಟ್ಸಾಪ್ನಲ್ಲಿ ಸಾಕಷ್ಟು, ಯೂಟ್ಯೂಬ್ ತುಂಬ ಅಗ್ರಿಕಲ್ಚರ್ ಬಗ್ಗೆ ಶಿ ನೋಸ್ ಎ ಲಾಟ್. ಆಮೇಲೆ ನಾವಿಬ್ಬರೂ ಸೇರಿ ವಾರಕ್ಕೆ 2 ದಿನ 3 ದಿನ ನಮ್ಮದೊಂದು ಚಿಕ್ಕ ತೋಟ ಇದೆ, ಅಲ್ಲಿ ಹೋಗಿ ನಾವು ನಿಜಕ್ಕೂ ಕೃಷಿಕರಾಗಿ ಶ್ರಮಿಕರಾಗಿ ಕೆಲಸ ಮಾಡ್ತೀವಿ. ಎಷ್ಟೋ ಸಾರಿ ಈ ಚಳಿಗಾಲದಲ್ಲಿ ಬೆಂಗಳೂರಿನ ರಸ್ತೆಗಳಲ್ಲಿ ತರಗೆಲೆಗಳು ಬಿದ್ದು ರಾಶಿಯಾಗಿರ್ತವೆ. ಕ್ಲೀನ್ ಆಗಿರೋದು, ವಿಶೇಷವಾಗಿ ಬೆಂಗಳೂರು ಯೂನಿವರ್ಸಿಟಿ ಕ್ಯಾಂಪಸ್ಸಿಗೆ ಹೋಗಿ ಅಲ್ಲಿ ಪ್ಲಾಸ್ಟಿಕ್ ಅಷ್ಟೆಲ್ಲ ಇಲ್ಲ, ಅಲ್ಲಿ ಕ್ಲೀನಾಗಿರೋದನ್ನು ಬ್ಯಾಗ್ನಲ್ಲಿ ತುಂಬ್ಕೊಂಬರ್ತೀವಿ, ಕಂಪೋಸ್ಟಿಂಗ್ ಮಾಡ್ತೀವಿ. ಆ ಪ್ಲೆಸರ್ ಇದೆಯಲ್ಲ, ದ್ಯಾಟ್ ಕಂಪ್ಯಾನಿಯನ್ಶಿಪ್ ಇದ್ರೆ ಮಾತ್ರ ಸಾಧ್ಯ ಆಗುತ್ತೆ ಟು ಗೆಟ್ ಬ್ಯಾಕ್ ಟು ದಿ ನೇಚರ್. ಒಬ್ಬರೇ ಹೋಗೋಕ್ಕಾಗಲ್ಲ, ಇಬ್ಬರಿದ್ದಾಗ. ನಾನು ನೇಚರಿಗೆ ಹೋಗೋದು, ಅವಳು ಮಾಲಿಗೆ ಹೋಗೋದು ಆಗಿದ್ರೆ. ಆ್ಯಂಡ್ ಶೀ ಈಸ್ ಆ್ಯಬ್ಸಲ್ಯೂಟ್ಲಿ ಗಾಂಧಿಯನ್, ಫಾರ್ ಬೆಟರ್ ದನ್. 3 ವರ್ಷ 4 ವರ್ಷ ಆದರೂ ಸೀರೆ ಗೀರೆ ಖರೀದಿ ಮಾಡಲ್ಲ, ಆಭರಣ. ನಾವು ಮದುವೆ ಆದ ನಂತರ ಒಂದೇ 1 ಗ್ರಾಮ್ ಕೂಡ ಬಂಗಾರ ತೊಗೊಂಡಿಲ್ಲ. ಹಾರ್ಡ್ಲಿ ಒಂದು 20 ಮೀಟ್ರ್ ಬಟ್ಟೆ ಇಬ್ಬರದ್ದು ಸೇರಿ ತೊಗೊಂಡಿರ್ಬೋದು ಅಷ್ಟೇ ಹೊರತು. ವಿ ಕೀಪ್ ಆನ್ ವೆರಿ ಸಿಂಪಲ್ ಲೈಫ್ ಇರುತ್ತೆ. ಅದರ್ವೈಸ್ ಎಸ್, ನಮ್ಮ ಆಸಕ್ತಿ ಏನಂದ್ರೆ ಇದೇನೆ, ಇವೆಲ್ಲ ಇರ್ತವೆ. ಒಂದೇ ಆಲೋಚನೆ ಆಲ್ಮೋಸ್ಟ್ ಕ್ರಮೇಣ ಒಂದೇ ಆಲೋಚನೆ ಆಗ್ಬಿಡುತ್ತೆ. ಎಲ್ಲ ದಂಪತಿಗೂ ಹಾಗೆ ಅಂತೆ. ಮೊದಲೊಂದು 3-4 ವರ್ಷ ಒಂದು ಕಡೆಗೆ ಹೋಗ್ಬೇಕಾಗತ್ತೆ. ಇದರ ಪತಿ ಆಲೋಚನೆ ಕಡೆ ಬರಬೇಕು, ಅಥವಾ ಪತ್ನಿ ಆಲೋಚನೆ ಕಡೆ. ನಿಮ್ಮಲ್ಲಿ ಯಾವ್ದು? ಐ ಆಮ್ ಲಕ್ಕಿ ದಟ್ ನನ್ನ ಆಲೋಚನೆಗಳು ಈಗಂತೂ ವ್ಯತ್ಯಾಸನೇ ಗೊತ್ತಾಗಲ್ಲ, ನನ್ನ ಆಲೋಚನೆನೋ ಅಥವಾ ಅವಳ ಆಲೋಚನೆನೋ ಅಂತ ಗೊತ್ತಾಗಲ್ಲ. ಅಷ್ಟರ ಮಟ್ಟಿಗೆ ನಾವು ಮಿಳಿತ ಆಗ್ಬಿಟ್ಟಿದ್ದೀವಿ. ಅಂದರೆ ವಯಸ್ಸು ಅನ್ನೋದು ಕೇವಲ ಸಂಖ್ಯೆ ಅಂತಾರೆ, ಅದು ನನ್ನ ಮಟ್ಟಿಗೆ ನೀವು ಹೇಳಬೇಕು. 76 ಮುಗೀತು, ಮೊನ್ನೆ 77. ನಿಮ್ ನೋಡ್ತಾ ಇದ್ರೆ ಅಥವಾ ನಿಮ್ಮ ಪತ್ನಿ ಬಗ್ಗೆ ಕೇಳ್ತಿದ್ರೆ ಹಾಗೆ ಅನ್ಸುತ್ತೆ. ಇನ್ನೊಂದು ಆಗ್ಲೇ ತಾವು ಮಾತಾಡ್ತಾ ಇದ್ರಿ ಸೌಂದರ್ಯದ ಬಗ್ಗೆ. ನೀವು ಎಲ್ಲ ವಲಯದಲ್ಲೂ ಇದ್ದೀರಿ, ಜೊತೆಗೆ ರೂಪದರ್ಶಿನೂ ಆಗಿದ್ರಿ. ಅಂದರೆ ನೀವೇನು ಮೇಕಪ್ ಇಲ್ಲ, ಏನೂ ಇಲ್ಲ, ಹೇಗಿದ್ರೋ ಹಾಗೆ ರೂಪದರ್ಶಿ ಆಗಿದ್ರಿ. ಇದ್ರ ಬಗ್ಗೆ ಅನುಭವ ಅಥವಾ ಯಾವ ಸಂದರ್ಭ ಇದು? ಅಲ್ಲ, ನಾರ್ಮಲ್ ಇರಬೇಕು ಅಂತ ತೋರಿಸಿದಾಗ ಅವ್ರು ನನ್ನಂಥ ನಾರ್ಮಲ್ ಪರ್ಸನ್ನೇ, ಬಿಲೋ ನಾರ್ಮಲ್ ಪರ್ಸನ್ನೇ ಇಟ್ಕೊಂಬಂದಿರಬೇಕು ಅಂತ ಕಾಣುತ್ತೆ. ಐ ಹ್ಯಾವ್ ನೋ ರೋಲ್ ಇನ್ ದ್ಯಾಟ್. ಅವರು ಯಾರೋ ಬಂದು ಹೇಳಿದ್ರು, ಈಗ ಒಂದು ಪೋಸ್ ಕೊಡ್ತೀರಾ ನಮಗೊಂದು ಇದಕ್ಕೆ ಅಂದ್ರೆ ಕೊಟ್ಟೆ, ಆಯಿತು. ಅದು ಇಟ್ ಬಿಕೇಮ್ ಎ ಬಿಗ್ ಹೋರ್ಡಿಂಗ್ಸ್ ಎಲ್ಲ ಆಯಿತು, ರೋಡ್ ಸೈಡ್ನಲ್ಲೆಲ್ಲ ಬಂತು ಅದೆಲ್ಲ. ಆ ರೀತಿ ಐ ಆಮ್ ವೆರಿ ವೆರಿ ಲಕ್ಕಿ. ಅದು ಅನ್ಯೂಸ್ವಲ್ ಏರಿಯಾಗಳಲ್ಲದೆ ಸಾಕಷ್ಟು ಯಾವುದಾದೋ ಮೂವಿಗಳಿಗೆಲ್ಲ ಕರೀತಾರೆ ನನ್ನ, ಆ್ಯಕ್ಟ್ ಮಾಡು ಅಂತ ಹೇಳ್ತಾರೆ. ಇತ್ತೀಚೆಗೆ ತಾನೇ ಸಾರಾಕ್ ಹೋಗಿದ್ದೆ, ಅಲ್ಲೊಂದು ಮೂವಿ. ಕುಕ್ಕರಹಳ್ಳಿ ಕೆರೆಗೆ ಅಲ್ಲೊಂದು ಮೂವಿ ಶೂಟ್ ಬನ್ನಿ ಅಂತಾರೆ. ಐ ಡೋಂಟ್ ನೋ, ಅದರಲ್ಲಿ ನನ್ನ ಅನ್ಯೂಸ್ವಲ್ ಥಿಂಗ್, ಐ ಆಮ್ ನಾಟ್ ಎ ಗ್ರೇಟ್ ಆ್ಯಕ್ಟರ್. ಆಲ್ದೋ ನಾನು ಚೌಡಯ್ಯ ಮೆಮೋರಿಯಲ್ನಲ್ಲಿ ಸಾಹೇಬರು ಬಂದಿರೋ ನಾಟಕದಲ್ಲಿ ಸಾಹೇಬ ಆಗಿಬಿಟ್ಟಿದ್ದೆ. ಐ ಡೋಂಟ್ ನೋ ಹೌ ದೇ ಚೂಸ್ ಮಾಲ್ತಿ, ಬಟ್ ದೆನ್ ಎಸ್, ಅಂಥ ಅನ್ಯೂಸ್ವಲ್ ಅವಕಾಶಗಳು ನನ್ನಂತ ತುಂಬ ಆರ್ಡಿನರಿ. ಐ ಡೋಂಟ್ ಕನ್ಸಿಡರ್ ಮೈ ಸೆಲ್ಫ್ ಗ್ರೇಟ್ ಟ್ಯಾಲೆಂಟೆಡ್ ಅಥವಾ ಅದು ಇದು ಅಂತಲ್ಲ. ಮಲೆನಾಡಿನ ಬಂದಿದ್ದೀನಿ. ಮೈ ಓನ್ಲಿ ಪಾಸಿಟಿವ್ ಥಿಂಗ್ ಇಸ್ ದಟ್ ನಾನು ಯಾವುದಾದ್ರೂ ಕ್ಷೇತ್ರಕ್ಕೆ ನುಗ್ತೀನಿ ವಿದೌಟ್ ಹೆಸಿಟೇಷನ್. ಅದರ್ವೈಸ್ ನೇಚರ್ ಹ್ಯಾಸ್ ಟೇಕನ್ ಮೀ ಟು ಎ ಡೀಪ್ ಇನ್ ದಿ ಓಷನ್ನಲ್ಲಿ ಕರ್ಕೊಂಡೋಗಿತ್ತು, ಮೌಂಟೇನಲ್ಲಿ ಕರ್ಕೊಂಡೋಗಿತ್ತು, ಎಷ್ಟು ಕಂಟ್ರಿಗಳಲ್ಲಿ ಕಾಂಟಿನೆಂಟ್ಗಳಿಗೆ ಕರ್ಕೊಂಡೋಗಿದೆ. ನಮ್ಮನ್ನು ಮೈನ್ಸ್ ಒಳಗೆ ಹೋಗಿದ್ದೀನಿ, ನ್ಯೂಕ್ಲಿಯರ್ ರಿಯಾಕ್ಟರ್ ಒಳಗೆ ಕರ್ಕೊಂಡೋಗಿದ್ದೀನಿ, ರಾಕೆಟ್ ಟನೆಲ್ ಒಳಗೆ ನಾನು ಹೋಗಿದ್ದೀನಿ. ಸೊ ದಿ ಅರ್ತ್ ಹ್ಯಾಸ್ ಶೋನ್ ಆಲ್ ಇಟ್ಸ್ ಗ್ಲೋರಿ ಆ್ಯಂಡ್ ಸ್ಯಾಡ್ನೆಸ್ ಎವ್ರಿಥಿಂಗ್, ಎಲ್ಲದೂ ನೋಡ್ಬಿಟ್ಟಿದ್ದೀನಿ. ಆ್ಯಂಡ್ ಇಟ್ಸ್ ಅ ವೆರಿ ರೇರ್
ಅಪಾರ್ಚುನಿಟಿ ಫಾರ್ ಎ ಪರ್ಸನ್ ಟು ಗೆಟ್. ಕರೆಕ್ಟ್ ರೂಪದರ್ಶಿ ಆಗೋದು, ಸಿನಿಮಾ ಅಥವಾ ರಂಗಭೂಮಿ ಎಲ್ಲವನ್ನು ಒಂದ್ಸರಿ ನೋಡ್ಕೊಂಡ್ ಬಂದಿರಿ. ಇದ್ರ ಜೊತೆಗೆ ನಿಮ್ಮ ಒಂದು ವಿಶೇಷವಾದ ಅವಾರ್ಡ್ ಬಂದಿತ್ತು ಅಂತ ಕೇಳ್ಪಟ್ಟೆ. ಅವಾರ್ಡ್ ಏನು, ಯಾಕೆ ಕೊಟ್ಟರು ಅಂತ? ತುಂಬ ಅನ್ಯೂಸುವಲ್ ಅವಾರ್ಡ್ಗಳೆಲ್ಲ ತುಂಬ ಬಂದಿದ್ದಾವೆ ನನಗೆ. ಆದರೆ ದಿಸ್ ಒನ್ ವಾಸ್ ಪರ್ಟಿಕ್ಯುಲರ್ಲಿ ಅಬೌಟ್ ಹೆಲ್ಪ್ಫುಲ್ ಹಸ್ಬೆಂಡ್ ಅವಾರ್ಡ್ ಅಂತ. ಹೆಸರೇ ವಿಶೇಷವಾಗಿದೆ, ಹೆಲ್ಪ್ಫುಲ್ ಹಸ್ಬೆಂಡ್. ಹಾಂ, ಅದು ಬೆಂಗಳೂರಿನ ಒಂದು ವೆರಿ ಇಂಪಾರ್ಟೆಂಟ್ ಮಹಿಳಾ ಸಂಘಟನೆಯವರು ಏರ್ಪಡಿಸಿದ್ರು. ಅದೇನೋ ನಮ್ಮ ಬಯೋಡೇಟ್ ಎಲ್ಲ ತರಿಸ್ಕೊಂಡ್ರು. ಆಮೇಲೆ ನಮ್ಮ ವೈಫನ್ನು ಕೇಳಿದ್ರು, ನಾನು ಕೇಳಿದ್ರು. ಅವ್ರದ್ದು ಸೆಲೆಕ್ಷನ್ ಮೆಥಡ್ ಹೇಗೆ ಅಂತ ಗೊತ್ತಿಲ್ಲ. ಆ ಸೆಲೆಕ್ಷನ್ ಮೆಥಡ್ ಬಗ್ಗೆ ಇನ್ನೊಂದು ಪ್ರಶ್ನೆಗೆ ಹೇಳ್ತೀನಿ ನಾನು. ಕೊನೆಗೆ ನೋಡಿದ್ರೆ ನನಗೆ ಬಂದ್ಬಿಡ್ತದು. ಯಾಕಂದ್ರೆ ಪತ್ನಿಯವ್ರು ಒಪ್ಪಿದ್ರಾ, ನಿಮ್ಮ ಮಿಸಸ್ ಒಪ್ಪಿದ್ರಾ ಹೆಲ್ಪ್ಫುಲ್ ಹಸ್ಬೆಂಡ್ ಅನ್ನೋದನ್ನು, ಅವಾರ್ಡನ್ನು? ಅವರೇ ರಿಕಮೆಂಡ್ ಮಾಡಿದ್ದಂತ ಕಾಣುತ್ತೆ ಅದು. ಅಂದರೆ ನಿಮ್ಮ ಹಸ್ಬೆಂಡ್ ನಿಮಗೆ ಏನೇ ಯಾವ್ಯಾವ ರೀತಿಯಲ್ಲಿ ಹೆಲ್ಪ್ ಮಾಡಿದ್ದಾರೆ ಅಂತ ಬಹುಶಃ 1000-100 ಮಹಿಳೆಯರಿಗೆ ಕೇಳಿರಬೇಕು. ಒನ್ ಆನೆಸ್ಟ್ ಆನ್ಸರ್. ನಾನು ಈಗಲೂ ಆನೆಸ್ಟ್, ಐ ಆಮ್ ವೆರಿ ಪರ್ಟಿಕ್ಯುಲರ್. ಅಲ್ಲೋಗಿ ನಾನು ಸೌತೆಕಾಯಿ ಪೀಲ್ ಮಾಡೋದ್ರಿಂದ ಕಡುಬು ತಯಾರಿಸೋವರೆಗೂ ನಾನು ಐ ನೋ ಇಟ್ ಆ್ಯಂಡ್ ಐ ಟೇಕ್ ಇಂಟ್ರೆಸ್ಟ್ ಆ್ಯಂಡ್ ಟೈಮ್ ಸಿಕ್ಕಾಗೆಲ್ಲ ಹೆಲ್ಪ್ ಮಾಡ್ತೀನಿ. ದಟ್ ಈಸ್ ನಾಟ್ ದಿ ಥಿಂಗ್. ಬಟ್ ದೇ ರಿಕಗ್ನೈಸ್ಡ್ ಆ್ಯಂಡ್ ದೇ ಗಿವ್ ಮಿ ದಟ್ ಅವಾರ್ಡ್. ದಟ್ ಇಸ್ ವೆರಿ ಅಮೇಝಿಂಗ್. ಏನು ಅನ್ನಿಸ್ತು ಅಂದರೆ ಈ ಥರದೊಂದು ಅನ್ಯೂಷುವಲ್ ಅವಾರ್ಡ್ ಕೊಟ್ಟಾಗ ನಿಮ್ಮ ತಕ್ಷಣದ ಪ್ರತಿಕ್ರಿಯೆ ಏನಿತ್ತು? ತಕ್ಷಣ ಎಸ್, ಐ ಆಮ್ ನಾಟ್ ಎಕ್ಸ್ಪ್ಲಾಯ್ಟಿಂಗ್ ಮೈ ವೈಫ್, ಅದು ಒಂದು. ಆ್ಯಂಡ್ ಐ ಆಮ್ ಹೆಲ್ಪಿಂಗ್ ಇನ್ ದಿ ಪ್ರೊಸೆಸ್. ಶಿ ವಿಲ್ ಆಲ್ಸೋ ಹೆಲ್ಪ್ ಮೀ. ಅಷ್ಟೇ ಹೊರತು ನನಗೆ ನನ್ನ ಉತ್ಸಾಹ ಅವಳ ಸ್ವಾಗತ. ನಾನು ಹೆಲ್ಪ್ ಮಾಡ್ತೀನಿ ಅಂದರೆ ಬರಬೇಡಿ ನೀವು, ಯು ಟೇಕ್ ಕೇರ್ ಆಫ್ ಯುವರ್ ಓನ್ ವರ್ಕ್ ಅಂತ ಹಾಗೆಲ್ಲ ಹೇಳಿದೆ ಬದಲು ಕಮ್ ಇಯರ್ ಅಂತ ಹೇಳಿದರೆ ಅದು ದಟ್ ಇಸ್ ದಿ ಬ್ಯೂಟಿ ಆಫ್ ಟುಗೆದರ್ನೆಸ್ ಆಗಿರೋ. ಕರೆಕ್ಟ್ ಜೊತೆಗೆ ಪಾರ್ಟ್ನರ್ಶಿಪ್. ಓಕೆ, ಇನ್ನೊಂದು ಅವಾರ್ಡ್ ನಾನು ಹೇಳಬೇಕು. ಇದಕ್ಕಿಂತ ನನಗೆ ಅದು ಟಾಟಾ ಟ್ರಸ್ಟ್ನವರು ನ್ಯಾಷನಲ್ ಅವಾರ್ಡ್ ಕೊಟ್ಟರು ಮಕ್ಕಳ ಸಾಹಿತ್ಯಕ್ಕೆ ಅಂತ. ಕರೆಕ್ಟ್. ಅದು ಒಂದೊಂದು ವರ್ಷ ಒಂದೊಂದು ಲ್ಯಾಂಗ್ವೇಜಿಗೆ ಕೊಡ್ತಾರೆ. ಈ ವರ್ಷ ಕನ್ನಡಕ್ಕೆ ಸಿಕ್ತು ಅಂದರೆ ಇನ್ನು 20 ವರ್ಷ ಕನ್ನಡಕ್ಕೆ ಸಿಗಲ್ಲ, ಯಾಕಂದರೆ ಎಲ್ಲ ಲ್ಯಾಂಗ್ವೇಜ್ ಅದು. ನಾನು ಹೇಳಿದೆ, ನಾನು ಅಷ್ಟೆಲ್ಲ ಬರೆದಿಲ್ವಲ್ಲ ಮಕ್ಕಳಿಗಾಗಿ, ಅಷ್ಟೆಲ್ಲ ನಂದು ಎಂದು ಒಂದು ನಾಟಕ ಇದೆ, ಒಂದು ಬುಕ್ ಇದೆ, ಕೆಲವೊಂದು ಚಿಕ್ಕ ಪುಟ್ಟ ಲೇಖನಗಳಿದ್ದಾವೆ, ಅದು ಬಿಟ್ಟರೆ. ಬಟ್ ಅವ್ರು ಏನು ಮಾಡಿದರು ಅಂದರೆ ಎಲ್ಲ ಶಾಲೆಗಳಲ್ಲಿ, 100 ಹೈಸ್ಕೂಲ್ ಶಾಲೆಗಳಲ್ಲಿ ಕೇಳಿದ್ದಾರೆ ಅಲ್ಲಿ ಹೋಗಿ, ನಿಮ್ಮ ದೃಷ್ಟಿಯಲ್ಲಿ ಯಾರು ಮಕ್ಕಳಿಗಾಗಿ ಅತ್ಯಂತ ಆಕರ್ಷಕ ಬರೆದದ್ದು ಅಂತ. ಕೊನೆಗೆ ನೋಡಿದ್ರೆ ಬಹಳಷ್ಟು ಟೀಚರ್ಸು ದೇ ರಿಕಮೆಂಡೆಡ್ ಮೈ ನೇಮ್ ಬಿಕಾಸ್ ಈಗಲೂ ಕೂಡ ನಾನು ಬರೆಯೋದು ಹೇಗಿದೆ ಅಂದರೆ ಒಂದು 8th ಸ್ಟ್ಯಾಂಡರ್ಡ್ ಬಾಯ್ಗೂ ಅರ್ಥ ಆಗಂಗೆ ಬರಿತೀನಿ, ಬಾಯ್ ಅಥವಾ ಗರ್ಲಿಗೆ. ಅದು ನನ್ನ ಬೇಸಿಕ್ ಮಿನಿಮಮ್ ಸ್ಕೇಲ್. ಅವಳಿಗೆ ಅರ್ಥ ಆದರೆ, ನಿಮ್ಮ ಅಮ್ಮಂಗೆ ಅರ್ಥ ಆದರೆ ನಿಮಗೆ ಅರ್ಥ ಆದಂಗೆ ಅಂತ ಹೇಳ್ಕೊಂಡು ಐ ಟಾರ್ಗೆಟ್ ದ್ಯಾಟ್. ಸೊ ಅವರೆಲ್ಲ ಯುನಾನಿಮಸ್ ಆಗಿ ದೇ ವೋಟೆಡ್ ಫಾರ್ ಮೀ. ನನಗೆ ಗೊತ್ತೇ ಇರಲಿಲ್ಲ ಅವೆಲ್ಲ. ಸೊ ದಟ್ ಇಸ್ ಕ್ವೈಟ್ ಎ ಬಿಗ್ ಅವಾರ್ಡ್ ಇಟ್ ವಾಸ್. ಸೊ ಹಾಗೆ ಇಟ್ ಆಲ್ ಡಿಪೆಂಡ್ಸ್ ದಿ ಸೆಲೆಕ್ಷನ್ ಕಮಿಟಿ ಹೆಂಗೆ ವರ್ಕ್ ಮಾಡುತ್ತೆ ಅದ್ರ ಮೇಲೆ ದಿ ವ್ಯಾಲ್ಯೂ ಆಫ್ ದಿ ಅವಾರ್ಡ್ ಡಿಪೆಂಡ್ಸ್ ಅಲ್ವಾ. ಸೊ ಐ ವಾಸ್ ಲಕ್ಕಿ ದೇರ್ ಆಲ್ಸೋ. ಖಂಡಿತ. ಸುಮಾರು 31 ಪುಸ್ತಕಗಳು, ಹಲವಾರು 31 50 ಆಯಿತು, 52. ಆ್ಯಂಡ್ ನನ್ನ ಹೆಮ್ಮೆ ಅಂದರೆ ನನಗೆ ಅನ್ನ ಕೊಟ್ಟ ಪ್ರಜಾವಾಣಿ ಇದೆಯಲ್ಲ, ತುಂಬ ಬೆಂಬಲ ಕೊಟ್ಟಿದೆ ನನಗೆ. ಇದು 43ನೇ ವರ್ಷ, 42 ವರ್ಷಗಳಿಂದ ನಾನು ವಿಜ್ಞಾನ ವಿಶೇಷ ಅಂಕಣ ಬರಿತಾ ಇದ್ದೀನಿ. ಅದನ್ನು ಬರೆಯೋಕ್ಕೆ ಅವಕಾಶ ಕೊಟ್ಟಿದ್ದಿಲ್ಲ, ಕಂಟಿನ್ಯೂ ಮಾಡಿದ್ದಾರೆ, ಬರಿತಾ ಇದ್ದೀನಿ. ನಿವೃತ್ತಿ ನಂತರ 42 ಇಯರ್ಸ್ ಆಯಿತು ನಾನು ಬರಿತಾ ಇದ್ದೀನಿ. ಅವರು ಅದು ದಟ್ಸ್ ಎ ಗ್ರೇಟ್ ಥಿಂಗ್. ಹಿಂದಿಗಿಂತಲೂ ಇವತ್ತು ಜವಾಬ್ದಾರಿ ಜಾಸ್ತಿ ಇದೆ. ನೀವೇ ಹೇಳಿದಾಗೆ ಕಾಲ ಮತ್ತು ನಡೀತಿರೋ ವಿದ್ಯಮಾನಗಳು ಏನಿದೆ, ಮುಂದಿನ ಆಲೋಚನೆ ಏನಿದೆ, ಯಾವ ರೀತಿ ಬರವಣಿಗೆ ಅಥವಾ ಮುಂದಿನ ದಾರಿ ಸಾಗಬೇಕು ಅಂತ ತಾವು ಅಂದ್ಕೊಂಡಿದ್ದೀರಿ? ಏನು ಕನಸುಗಳಿದೆ? ಅಷ್ಟೆಲ್ಲ ದೂರದ ಕನಸು ಇಟ್ಕೊಳ್ಳುವಂಥ ವಯಸ್ಸಲ್ಲ ಅದು. ನಮ್ಗೆ ಕನಸು ಏನಂದ್ರೆ 78ರಲ್ಲಿ ನಾನು ಏನು ಮಾಡ್ಬೋದು ಅಷ್ಟೇ, ಕೇವಲ ಸಂಖ್ಯೆ ಅಂತ ಹೇಳ್ಬಿಟ್ಟಿದ್ದೀರಿ. ಹಾಗಲ್ಲ, ಇರುತ್ತೆ, ಸಾಕಷ್ಟು ಕೆಲಸಗಳು ಇದ್ದಾವೆ. ಅರ್ಧಮರ್ಧ ಮಾಡಿರೋ ಕೆಲಸಗಳು ತುಂಬ ಇದ್ದಾವೆ. ಯಾಕಂದರೆ ಇತ್ತೀಚೆಗೆ ಸಾಕಷ್ಟು ಒತ್ತಡ. ಅಂದರೆ ಯಾರೋ ಕರೀತಾರೆ, ಭಾಷಣ ಕೊಡಿ ಅಂತ ಕರೀತಾರೆ, ಪುಸ್ತಕಕ್ಕೆ ಮುನ್ನಡಿ ಬರ್ಕೊಡಿ, ಪುಸ್ತಕ ಮ್ಯಾನುಸ್ಕ್ರಿಪ್ಟ್ ಓದಿ ನೀವು ಅಂತ ಕೊಡ್ತಾರೆ, ಮತ್ತಿನ್ನೇನೋ ಕಡೆ. ಸೊ ಇವೆಲ್ಲ ಮಧ್ಯೆ ನನ್ನ ಸ್ವಂತದ್ದು ಮಾಡ್ಕೊಳ್ಳೋಕ್ಕೆ, ಆ ಸ್ವಂತದ ಅಸ್ತಿತ್ವನೇ ಇಲ್ವನೋ ಅನ್ನುವಷ್ಟರ ಮಟ್ಟಿಗೆ ನಾನು ಪರಾಧೀನ ಆಗಿಬಿಟ್ಟಿದ್ದೀನಿ. ಈಗ ಬೇರೆಯವರು ನನ್ನ
ಇದು ಆದರೆ ಪ್ರಯತ್ನ ಮಾಡ್ತಾ ಇರ್ತೀನಿ ಸ್ವಂತದ್ದು ಏನಾದರೂ ಒಂದಷ್ಟು ಬರೆಯೋಕ್ಕೆ ಅಂತ ಅಲ್ಲೆಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ. ಟೈಮ್ ಸಿಕ್ಕಬೇಕು ಅಷ್ಟೇ. ಇನ್ನಷ್ಟು ಬರಹಗಳು ಬರಲಿ, ಇನ್ನಷ್ಟು ಸಮಾಜಮುಖಿ ಕಾರ್ಯ ಆಗಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಧನ್ಯವಾದ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಅನುಭವಗಳನ್ನು, ಬೇರೆ ಬೇರೆ ವಿಚಾರಗಳನ್ನು ನಮ್ಮ ಜೊತೆಗೆ ಭಾಳಷ್ಟು ಮಾಹಿತಿನ ಹಂಚ್ಕೊಂಡ್ರಿ. ಧನ್ಯವಾದಗಳು. ನೀವು ನನ್ನನ್ನು ಕೆದಕಿ ಮಂಜುಳಾ ಅವರೇ ಏನೇನೋ ಪ್ರಶ್ನೆ ಕೇಳಿದ್ರಿ, ನಿಮಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ಸರ್. ಆದ್ಮೇಲೆ ಇದಾಗಿತ್ತು ಇವತ್ತಿನ ಚಾಟ್ ರೂಮ್ ಕಾರ್ಯಕ್ರಮ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.